ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬ್ಬಿ ಕೋಪೌಟ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ನಾ ಇಲ್ಲಿ ಮುರಳಿಯವರೇ ಯಾರು ಬರ್ತಾ ಇದ್ದಾರೆ? ಸೋಮವಾರ ದಿನ RR ಕ್ಯಾಟರ್ಸ್ನ ರಂಗನಾಥ್ ಅವರು ರೆಡಿಯಾಗಿ ನಿಂತಿದ್ದಾರೆ. ರಂಗನಾಥ್ ಅವರು ಬಂದರು ಅಂದರೆ ಒಳ್ಳೆ ಒಂದು ಅಯ್ಯಂಗಾರ ಅಡುಗೆ ಶುರು ಆಯಿತು ಅಂತ ಖಂಡಿತವಾಗ್ಲೂ ಕರ್ಸ್ಕೊಳ್ತಾ ಇದೀವಿ. ಒಳ್ಳೆ ಅಡುಗೆನ ಮಾಡಿಸ್ತಾ ಇದೀವಿ. ರಂಗನಾಥ್ ಅವರೇ ಬನ್ನಿ ಸರ್. ಹೇಗಿತ್ತು ದೇವರ ದರ್ಶನಗಳೆಲ್ಲ? ಚೆನ್ನಾಗೈತೆ? ಎಲ್ಲ ವಂಡರ್ಫುಲ್ ಆಗೈತೆ. ಬನ್ನಿ ಸರ್ ಬನ್ನಿ. ಏನು ಮಾಡ್ತಾ ಇದ್ದೀರಾ ಅಯ್ಯಂಗಾರ್ ಇವತ್ತು ಗುಜರಾತ್ ಗೋಧಿ ಬರ್ಫಿ. ನೋಡಿದ್ರಾ 15 ದಿನ ಊರಲ್ಲಿಲ್ಲ, ಗುಜರಾತ್ ಅಹಮದಾಬಾದ್ಗೆಲ್ಲ ಹೋಗಿ ಅಲ್ಲಿದೆ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಯ್ಯಂಗಾರು. ಮತ್ತೆ ಹೆಂಗಿ ಟ್ರಿಪ್ ಎಲ್ಲ? ತುಂಬಾ ಎಲ್ಲಾ ದೇವಾಲಯಗಳ ದರ್ಶನ ಆಯ್ತಾ? ಖಂಡಿತ. ಪಂಚದ್ವಾರಕ ಮೂಲ ನಮ್ದು ಮುಖ್ಯ ಇದ್ದಿದ್ದು ಎಲ್ಲ ಆಯ್ತಾ? ಗಾಂಧಿ ದ್ವಾರಕ ಎಲ್ಲ ನೋಡ್ಕೊಂಡ್ ಬಂದ್ರ? ಗಾಂಧಿ ಆಶ್ರಮ, ಅಕ್ಷರಧಾಮ ಎಲ್ಲ ನೋಡ್ಕೊಂಡ್ ಬಂದ್ರಿ? ವಂಡರ್ಫುಲ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಅಡಿಗೆ ಮಾಡಬೇಕು, ಗುಜರಾತಿ ಶೈಲಿಯ ಒಂದು ಸಿಹಿ ಅಡಿಗೆನ ಮಾಡೋಕ್ಕೋಸ್ಕರ ಬಂದಿದ್ದಾರೆ RR ಕ್ಯಾಟರ್ಸ್ ರಂಗನಾಥ್ ಅವರು. ಏನ್ ಮಾಡ್ತಾ ಇದ್ದೀರಾ ಸರ್ ಇವತ್ತು? ಸರ್ ಇದು ಗುಜರಾತ್ ಸ್ಟೈಲ್ ಇದು ಗೋಧಿ ಬರ್ಫಿ ಅಂತ. ಗೋಧಿ ಬರ್ಫಿ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಗುಜರಾತಿ ಶೈಲಿಯ ಗೋಧಿ ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ, ಒಣ ಕೊಬ್ಬರಿ ತುರಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ, ಹಾಲಿನ ಪುಡಿ, ತುಪ್ಪ. ಕೊಟ್ಬಿಟ್ಟು ಶುರು ಮಾಡೋದೇನಾ? ಊಟ ಎಲ್ಲ ಚೆನ್ನಾಗಿ ಸೆಟ್ ಆಯ್ತೇನ್ರಿ ಅಯ್ಯಂಗಾರ್ರೆ? ಆಯ್ತು ಸರ್. ಚೆನ್ನಾಗಾಯ್ತಾ? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಇರುತ್ತೆ. ಅನ್ನ ಸೌತ್ ಸಾಂಬಾರ್ ಇಂಡಿಯನ್ ಸಿಗ್ತೈತಾ? ಒಂದೆರಡು ದಿವಸ ಸಿಕ್ತೆ ಸರ್. ಮಿಕ್ಕಿದೆಲ್ಲ ರೊಟ್ಟಿ ತಿನ್ನು, ಸಬ್ಜಿ ತಿನ್ನು, ಚಪಾತಿ ರೊಟ್ಟಿ ತಿನ್ನು, ಸಬ್ಜಿ ತಿನ್ನು. ಓಕೆ, ಏನಾಗ್ಲಿ? ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ನೀವು ಒಳ್ಳೆ ಅಡ್ಜಸ್ಟ್ಮೆಂಟ್ ಅವ್ರು ಬಿಡಿ. ಖಂಡಿತ ಸರ್. ಸರ್ ತುಪ್ಪ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸರ್. ಸಾಕಾ? ಹಾಂ ಓಕೆ ಸರ್. ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಚಿರೋಟಿ ರವೆ ತುಪ್ಪದಲ್ಲಿ ಹಾಕೊಂಡಿದೀವಿ. ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಅಲ್ವಾ? ಹೌದು ಸರ್. ಅಲ್ವಾ ತಾನೇ ಇದು? ಅಲ್ವಾ? ಅಲ್ಲ, ಬರ್ಫಿ. ಬರ್ಫಿ 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 ಸಾರಿ, ಗೋಧಿ ಬರ್ಫಿ. ಹೌದು ಸರ್. ಸರ್ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಸರ್. ರವೆನೂ ಹಾಕೊಂಡಿದೀವಿ, ಚಿರೋಟಿ ರವೆ. ಹೌದು. ಗೋಧಿ ಹಿಟ್ಟನ್ನು ಕೂಡ ಹಾಕೊಂಡಿದೀವಿ. ಹೌದು ಸರ್. ತುಪ್ಪದಲ್ಲಿ ಎರಡನ್ನೂ ಹುರ್ಕೊಳ್ತಾ ಇದೀವಿ. ಎರಡು ಹುರಿತಾ ಇದ್ದೀವಿ ಸರ್. ಒಟ್ಟು ಎಷ್ಟು ದಿನ ಟ್ರಿಪ್ಪು ಅಯ್ಯಂಗಾರದು? ಟೋಟಲ್ 15 ದಿವಸ ಸರ್. ಇಲ್ಲಿ ಕ್ಯಾಮೆ ಎಲ್ಲ ಯಾರು ಮಾಡಿದ್ರು? ನನ್ನ ಮಗ. ಓಹೋ ಸರ್ ಗೋಡಂಬಿ, ಬಾದಾಮಿ ಹಾಕಿ. ಸಣ್ಣ ಕಟ್ ಮಾಡ್ಕೊಂಡಿರೋದು. ಗೋಡಂಬಿ ಬಾದಾಮಿನಾ? ಹಾಂ. ಓಕೆ. ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಎಸ್. ಗೋಧಿ ಹಿಟ್ಟು, ಚಿರೋಟಿ ರವೆ ಬೇಸು, ಏಲಕ್ಕಿ ಪುಡಿ ಹಾಕಿ ಸರ್. ಬರ್ಫಿ ಹೌದು ಸರ್. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದೀವಿ. ಗೋಧಿ ಹಿಟ್ಟು ಹಾಕಿದೀವಿ, ಡ್ರೈ ಫ್ರೂಟ್ಸ್ ಹಾಕಿದೀವಿ. ಯಾವುದೇ ಡ್ರೈ ಫ್ರೂಟ್ಸನ್ನು ಬೇಕಾದರೂ ಕೂಡ ಹಾಕೋಬೋದು, ಆದರೆ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ತುಪ್ಪ ಏನು ಹಾಕ್ಬೇಕಾ? ಇಲ್ಲ, ಬೇಡ ಸರ್, ಸಾಕು. ಸಾಕಲ್ಲ? ಹಾಂ. ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದ್ರೆ ಹಸ್ಕಲ್ ವಾಸನೆ ಬರುತ್ತೆ. ಓಕೆ. ಅಲ್ಲಿ ಇದೆ ತಿಂತಾ ಇದ್ರಾ ಯಜಮಾನ್ರು? ಅಲ್ಲಿ ಎಲ್ಲ ಸ್ವೀಟ್ಸು ಸಿಗುತ್ತೆ ಸರ್. ಮುಖ್ಯವಾಗಿ ಹೇಳಿ. ಹಾಲಿನ ಐಟಮ್ ಅಂತೂ ತುಂಬ ಅದ್ಭುತ ಸರ್. ಹೌದಾ? ಅಲ್ಲಿ ಆಯ್ತು ಆಯ್ತು ಇದು ಸಾಕು ಸರ್. ಎಸ್ ಸರ್. ಇದಕ್ಕೆ ಮಿಲ್ಕ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಫ್ ಮಾಡ್ಬಿಡ್ಲಾ ಇದನ್ನ? ಅದು ಆಫ್ ಮಾಡಿ ಪಾಕ ಇಟ್ಕೋಬೇಕು. ಏನದು? ಮಿಲ್ಕ್ ಮಿಲ್ಕ್ ಪೌಡ್ರ್ ಸರ್. ಓಹೋ, ಮಿಲ್ಕ್ ಪೌಡರ್ ಬೇರೆ ಹಾಕ್ತಾರಾ? ಹೌದು. ಅಲ್ಲಿ ಹಾಲಿನ ಉತ್ಪನ್ನಗಳ ಇದು ಜಾಸ್ತಿ. ಹೌದು ಸರ್, ತುಂಬ ಜಾಸ್ತಿ. ನೀನು ಹಾಕೋಣ ನೆಕ್ಸ್ಟ್ ಇದಕ್ಕೆ? ಸಾಕು. ಸಕ್ಕರೆ ಪಾಕ ಮಾಡೋಣ. ಸಕ್ಕರೆ ಪಾಕ ಬೇರೆ ಮಾಡ್ಕೋತೀರಾ? ಹೌದು ಸರ್, ಸಕ್ಕರೆ ಪಾಕ ಮಾಡಲೇಬೇಕು. ಅಯ್ಯೋ, ಮತ್ತೆ ಹೇಳಲಿಲ್ಲ. ಬರ್ಫಿ ಎಲ್ಲ ಬನ್ನಿ ಈ ಕಡೆ ಬಿಡಿ. ಹಾಕಿ ಸರ್. ಇಲ್ಲಿ ಒಂದು ಒಳ್ಳೆ ಒಂದು ಬರ್ಫಿನ ಮಾಡ್ತಾ ಇದೀವಿ. ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಗೋಧಿ ಬರ್ಫಿ. ಬರ್ಫಿ. ಸಕ್ಕರೆ ಮುಳುಗೋವಷ್ಟು ನೀರು ಹಾಕಿದ್ರೆ ಸಾಕು. ಎಸ್ ಸರ್. ಸಕ್ಕರೆ ದೊಡ್ಡ ಬಟ್ಲಲ್ಲಿ 1 ಬಟ್ಲು. 1 ಬಟ್ಲು ಬೇಕಾ? ಇನ್ನೊಂದು ಚೂರು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ಸ್ವೀಟ್ ಜಾಸ್ತಿ ಬೇಕು ಅನ್ನೋರಿಗೆ. ಹೌದು. ಸ್ವೀಟ್ ಜಾಸ್ತಿ ಬೇಡ, ಸ್ವೀಟ್ ಕರೆಕ್ಟಾಗಿದ್ರೆ ಸಾಕು. ಹಾಂ. 1 ಎಳೆ ಪಾಕನ 2 ಎಳೆ ಪಾಕನ? 2 ಎಳೆ ಪಾಕ ಸರ್. 2 ಎಳೆ ಪಾಕ ಬೇಕಾ? ಅಂದರೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಹೌದು. ಹಿಂಗಂದಾಗ 2 ಎಳೆ ಬಂದರೆ 2 ಎಳೆ ಪಾಕ, 1 ಬಂದರೆ 1 ಎಳೆ ಪಾಕ. ಹೌದು ಸರ್. ಇದು ಸುಲಭ, ತುಂಬ ಹೊತ್ತು ತಿರುಗಿಸ್ಬೇಕು ಅಂತ ಇಲ್ಲ. ಓಕೆ. ಯಾಕೆಂದ್ರೆ ಗೋಧಿ ಚಿರೋಟಿ ರವೆ ಹಾಕಿರೋದ್ರಿಂದ. ಓಕೆ. ಇಲ್ಲ? ಹಾಂ, ಇಡಿ ಸರ್. ಅಂದರೆ ಸಕ್ಕರೆ ಪಾಕದಲ್ಲಿ 2 ಎಳೆ ಪಾಕ ಬರಬೇಕು. ಪಾಕ ಬಂದ ತಕ್ಷಣ ಈ ರವೆ ಮತ್ತು ಗೋಧಿ ಹಿಟ್ಟನ್ನು ಏನು ಬೆರೆಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದು ಕುಯ್ತಾ ಇದೀವಿ. ಹಾ. ಸಕ್ಕರೆ ಪಾಕದೋಳು ಸರ್ ಕೊಬ್ಬರಿ ತುರಿ ಹಾಕ್ತೀನಿ. ಕೊಬ್ಬರಿ ತುರಿ ಅವ್ರು ಹಾಕ್ತಾ ಇದ್ರಾ? ಅವ್ರು ಹಾಕ್ತಾರಲ್ಲ ಬಿಡಿ. ಖಂಡಿತ ಇಲ್ಲ, ಖಂಡಿತ ಹಾಕ್ತಾರೆ. ಹಾಕ್ತಾ ಇದ್ರಾ? ಹಾಂ. ಅಯ್ಯಂಗಾರಿ ಸ್ವಲ್ಪ ಕೊಬ್ಬರಿ ತುರಿ ಮೇಲೆ ಪ್ರೀತಿ ಜಾಸ್ತಿ. ಇಲ್ಲ, ಖಂಡಿತ ಹಾಕ್ತಾರೆ. ನಾವು ಟೇಸ್ಟು ಮಾಡಿದ್ದೀವಿ. ನಮ್ಮ ಜೊತೆ ಕಂಪನಿಯನ್ನು ಒಬ್ರು ಬಂದಿದ್ರು ಟ್ರೈನಲ್ಲಿ. ಓಕೆ. ಅವರು ಇದನ್ನು ಟೇಸ್ಟ್ ಕೊಟ್ಟು ಹಿಂಗೆ ಮಾಡೋದು ಅಂತ ಹೇಳ್ಕೊಟ್ರಾ? ಹಾಂ. ತುಪ್ಪ ಹಾಕ್ಲಾ?
ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಸಾಕು, ಜೀರ್ಣವಾಗುವಂಥ ತುಪ್ಪ. ಆಗಿದೆ ಸರ್. ಎತ್ತಿ. ಹಾಂ, ಆಗಿದೆ, ಬಿಡಿ. ತಳ ಬಿಡ್ಬೇಕಂಗೆ. ಹೌದು ಸರ್. ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಗೋಧಿ ಬರ್ಫಿ. ಸ್ಟೀಲ್ ತಟ್ಟೆ ಕೊಟ್ಟಿದ್ದೀನಿ ನಿಮಗೆ. ತಟ್ಟಿ ತಟ್ಟೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಯಾವಾಗಲೂ ತಟ್ಟಬೇಕು. ಆ ಒಳಗಡೆ ಇರ್ತಕ್ಕಂಥ ಏರ್ ಬಬಲ್ಸ್ ಎಲ್ಲ ಏನಿದೆ ಈಚೆ ಎಲ್ಲ ಬಂದು ಈಚೆ ನಿಮಗೆ ನೀಟಾಗಿ ಸೆಟ್ ಆಗುತ್ತೆ. ಆಮೇಲೆ ನೀವು ಪೀಸ್ ಮಾಡಿ ಬರ್ಫಿಗಳು ಮಾಡಿದಾಗ ನೀಟಾಗಿ ಬರುತ್ತೆ ಕೂಡ. ಸರ್ ಇದು ಬರ್ಫಿ ರೆಡಿ ಇದೆ. ಓಕೆ, ಆರಬೇಕಿದು. ಎಷ್ಟು ಅವರ್ ಬೇಕು ಇದು ಆರಕ್ಕೆ? ಏನಿಲ್ಲ, ಒಂದು ಅರ್ಧ ಗಂಟೆ ಬೇಕು ಸರ್. ಅರ್ಧ ಗಂಟೆಗೆಲ್ಲ ಬರಲ್ಲ ಬರ್ಫಿ, 1 ಅವರ್ ಇಲ್ಲ ಇಲ್ಲ, ನೀಟ್. ಇದು ಬೇಗ ಬಂದ್ಬಿಡುತ್ತೆ. ಯಾಕೆಂದ್ರೆ ಓಕೆ ಗೋಧಿ ಹಿಟ್ಟು ಮತ್ತೆ ರವೆ ನೀರಿನಂಶ ಎಲ್ಲ ಎಳ್ಕೊಂಡ್ಬಿಡುತ್ತೆ. ಓಕೆ, ಅರ್ಧ ಗಂಟೆಯ ನಂತರ ಸರ್, ಗುಜರಾತ್ ಮತ್ತು ರಾಜಸ್ಥಾನ್ ಶೈಲಿಯ ಗೋಧಿ ಬರ್ಫಿ. ಓಕೆ, ಗೋಧಿ ಬರ್ಫಿ ಅದು ಕೊಡಿ, ತೋರಿಸಿದ್ದೀನಿ. ಫಸ್ಟು ಈ ಗೋಧಿ ಬರ್ಫಿ ಮಾಡ್ಕೋಬೇಕಾದ್ರೆ ಇದನ್ನು ತಟ್ಟೆಗೆ ಹಾಕಿದ್ರೆ ನೀಟಾಗಿ ಹಿಂಗಿರುತ್ತೆ. ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟು ಕಟ್ ಮಾಡಿದ್ರೆ ಈ ಥರ ಆಗುತ್ತೆ. ಹಿಂಗೆ ಏನೋ ತಿನ್ಬಿಡಬೇಕು ಅಂತ ತಿಂದರೆ ಗೋಧಿ ಹಲ್ವಾ ಆಗ್ಬಿಡುತ್ತೆ. ಇದು ಹಿಂಗೆ ತಿಂತೀನಿ ಸರ್, ಅರ್ಜೆಂಟು ಮಾಡೋಕ್ಕಾಗಲ್ಲ ನನಗೆ ತಿನ್ನಬೇಕು ಅಂದರೆ 1 ಕಪ್ಪಲ್ಲಿ ಹಾಕೊಂಡು ತಿಂದರೆ ಗೋಧಿ ಹಲ್ವಾ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಕಟ್ ಮಾಡಿ ತಿಂದರೆ ಗೋಧಿ ಬರ್ಫಿ. ಗುಜರಾತಿ ಶೈಲಿಯ ಗೋಧಿ ಬರ್ಫಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ, ಚಿರೋಟಿ ರವೆ, ಗೋಧಿ ಹಿಟ್ಟು, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ ಹಾಕಿ ಹುರಿದು ಉರಿ ಕಮ್ಮಿ ಮಾಡಿ ಹಾಲಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ನೀರು, ಸಕ್ಕರೆ ಹಾಕಿ ಸಕ್ಕರೆ ಕರಗಿದ ಮೇಲೆ ಹುರಿದ ಗೋಧಿ ಹಿಟ್ಟಿನ ಮಿಶ್ರಣ, ಒಣ ಕೊಬ್ಬರಿ ಪುಡಿ, ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸಿ ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿ. ಈಗ ಗುಜರಾತಿ ಶೈಲಿಯ ಗೋಧಿ ಬರ್ಫಿ ಸವಿಯಲು ಸಿದ್ಧ. ಕಟ್ ಮಾಡೋಣ, ಇದು ಹಂಗೆ ಏನು ಬರುತ್ತೆ ನೋಡೋಣ. ಖಂಡಿತ ಸರ್. ಬರ್ತಾ ಇದ್ದೀರಿ? ಹೌದು, ಸಾಕಲ್ಲ ಪೀಸ್? ಸಾಕು ಸರ್. ಸ್ಕ್ವೇರ್ ಬೇಕಾ, ಡೈಮಂಡ್ ಶೇಪ್ ಬೇಕಾ? ಡೈಮಂಡ್ ಶೇಪ್ ಮಾಡಿ. ಡೈಮಂಡ್ ಶೇಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ವೇಸ್ಟ್ ಆಗುತ್ತೆ. ಹೌದು. ಸ್ವಲ್ಪ ಆರ್ಬೇಕಲ್ಲ? ಆರಬೇಕು, ಅದೇ ಥರ ಫಿನಿಶಿಂಗ್ ಬರುತ್ತೆ. ಆರಬೇಕು. ಓಕೆ, ಫಸ್ಟು ನಾ ಮಾಡಿದ್ರೆ ತಿನ್ನೋಣ. ಹೇಗಿದೆ ಸರ್? ಅದ್ಭುತವಾಗಿದೆ. ಚೆನ್ನಾಗಿದೆ ಹೆಂಗಾರೆ? ಥ್ಯಾಂಕ್ ಯು ಸರ್. ಹೊಸದಾಗಿದೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ಅದು ನೋಡಿ ಸರ್, ಅದ್ಭುತವಾಗಿದೆ ಬಿಡಿ. ಒಂದೇ ಥರ ಬರ್ಫಿಗಳು ಮಾಡೋದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಇದು ಚೆನ್ನಾಗಿದೆ. ಕರೆಕ್ಟು. ಪಟಾಪಟ ಅಂತ ಏನು ಮಾಡ್ತೀರಿ? ರಾಜಸ್ಥಾನ್ ಟೈಪು ಬೆಂಡಿ ಫ್ರೈ. ಲೋಕಲ್ ಡೀಲೇ ಇಲ್ಲ ಇನ್ಮೇಲೆ. ರಾಜಸ್ಥಾನ, ಗುಜರಾತ್ ನಾವೆಲ್ಲನೂ. ಓಕೆ, ರೆಡಿ ಮಾಡ್ಕೊಂಬನ್ನಿ, ನಾವು ಸ್ವಲ್ಪ ಖಾಲಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಡುಗೆ ಮಾಡ್ತೀವ್ರಿ ನಾವು ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ರೂಪಾ. ಏನು ಮಾಡ್ಕೊಂಡಿದ್ದೀರಾ? ಇಂಜಿನಿಯರಿಂಗ್ ಮುಗೀತು, ಈಗ ಸದ್ಯಕ್ಕೆ ಮನೇಲೇ ಇದ್ದೀನಿ. ಇಂಜಿನಿಯರ್ ಮುಗಿದ ಮೇಲೆ ಮನೇಲಿ ಹಾಕಿದ್ದೀರಾ? ಒಂದು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಮದುವೆ ಆಗಬೇಕು, ಏನು ಡಿಸೈಡ್ ಮಾಡಿದ್ದೀರಾ? ಕೆಲ್ಸಕ್ಕೆ ಹೋಗ್ತೀನಿ. ಓಕೆ, ಒಳ್ಳೆ ಡಿಸೈಡ್ ಮಾಡಿದ್ದೀರಾ. ಫಸ್ಟು ಕೆಲ್ಸಕ್ಕೆ ಹೋಗಿ 5-6 ವರ್ಷ ಓದಿರ್ತೀರಾ. ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಓದಿದೆಲ್ಲ ಲಾಸ್ ಆಗ್ಬಿಡುತ್ತೆ. ಸ್ವಲ್ಪ ದುಡ್ಕೊಂಡು ಕಾಸು ಎಲ್ಲ ಕೈ ಇಟ್ಕೊಂಡು ಆಮೇಲೆ ಮದುವೆ ಆಗಿ. ಹೌದು. ಆಯ್ತಾ? ಓಕೆ, ಏನು ಮಾಡ್ತಾ ಇದ್ದೀರಿ ನಮ್ಮ ಕಡೆ? ಬೇಬಿಕಾರ್ನ್ ಸ್ಪೈರಲ್. ಬೇಬಿಕಾರ್ನ್ ಸ್ಪೈರಲ್ ಏನ್ರಿ ಹೆಂಗಂದ್ರೆ? ಬೇಬಿಕಾರ್ನ್ ತಿನ್ನುವಂತ ಸ್ನ್ಯಾಕ್ ಐಟಮ್. ತಿನ್ನೋಂತ ತಾನೇ? ತಿನ್ನುವಂತದ್ದೇ. ಓಕೆ, ತಿನ್ನೋಂತ ಐಟಮ್ ಅದು ಬೇಬಿಕಾರ್ನ್ ಸ್ಪೈರಲ್. ಓಕೆ, ಅದು ಮಾಡಕ್ಕೆ ಏನೇನು ತಂದಿದ್ದೀರಪ್ಪ? ಬೇಬಿಕಾರ್ನ್ ಸ್ಪೈರಲ್ ಬೇಕಾಗುವ ಸಾಮಗ್ರಿಗಳು: ಬೇಬಿಕಾರ್ನ್, ಚೀಸ್, ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಚಾಟ್ ಮಸಾಲ, ರೆಡ್ ಚಿಲ್ಲಿ ಸಾಸ್, ಬೆಣ್ಣೆ, ಉಪ್ಪು, ಎಣ್ಣೆ. ಇದನ್ನ ನಿಮ್ಮಲ್ಲಿ ಯಾರಿಗೆ ಮಾಡ್ಕೊಟ್ಟಿದ್ದೀರಾ ರೂಪಾ? ತಮ್ಮನ್ಗೆ. ಗ್ರೇಟೆಡ್ ಚೀಸ್ ಎಲ್ಲ ಹಾಕಿ ಮಾಡುವಂಥದ್ದಾ? ಹೌದು. ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಬೌಲ್, ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ? ಯಾರ್ಯಾರು ಇದ್ದೀರಾ ನಮ್ಮಲ್ಲಿ ರೂಪಾ ಅವರೇ? ಅಪ್ಪ, ಅಮ್ಮ, ತಮ್ಮ, ನಾನು. ಓಕೆ, ತಮ್ಮ ಏನು ಮಾಡ್ತಾನೆ? ತಮ್ಮ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಏನು ಇಬ್ರು ಇಂಜಿನಿಯರ್ಗಳ ಮನೆ? ಇಬ್ರು ನೀವೇನು ತೊಗೊಂಡಿದ್ರಿ? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಅವನು ಅದೇ. ವೆರಿ ಗುಡ್. ಎಸ್. ಮೈದಾ ಹಿಟ್ಟು. ಮೈದಾ ಹಿಟ್ಟು ಎಣ್ಣೆಲಿ ಕರಿತೀರಿ? ಎಣ್ಣೆಲಿ ಕರಿತೀನಿ. ಬೇಬಿಕಾರ್ನ್ ಸ್ಪೈರಲ್ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕರೆಕ್ಟ್ಗೆ ರೂಪ ಅವ್ರು ಬಂದಿದ್ದಾರೆ, ಇಂಜಿನಿಯರಿಂಗ್ ಓದಿದ್ದಾರೆ.
ಇನ್ನೇನು ಅವ್ರಿಗೆ ಕೆಲಸ ಸಿಗಬೇಕು ಕಾಯ್ತಾ ಇದ್ದಾರೆ. ಎಸ್ ಮೇಡಮ್. ಗ್ರೇಟೆಡ್ ಚೀಸ್ ಓಕೆ, ತುರಿದಿರ್ತಕ್ಕಂಥ ಚೀಸು. 1.5 ಟೇಬಲ್ ಸ್ಪೂನ್. ಓಕೆ, ಮತ್ತೆ ಅಡುಗೆ ಮಾಡ್ತೀರಾ? ಸುಳ್ಳೆ ನಿಜ ಇಲ್ಲ ಹೇಳ್ತೀನಿ. ಮಾಡ್ತೀನಿ. ನಿಮ್ಮಮ್ಮ ನಿಮ್ಮನ್ನ ಅಡುಗೆ ಮನೆಗೆ ಬಿಡ್ತಾರೆ. ಬಿಡ್ತಾರೆ. ಕೈ ತೋರಿಸಿ. ಪ್ಯಾನ್ ಕೊಡಿ. ಕೈ ತೋರಿಸಿ. ಕೆಲಸ ಟ್ರೈ ಮಾಡ್ತಾ ಇದ್ದೀರಾ? ಹಾ ಕ್ಯಾಂಪಸ್ ಸೆಲೆಕ್ಷನ್ ಆಗಿಲ್ವಾ? ಆಯ್ತು. ಹೌದಾ? ಯಾವಾಗ ಹೋಗೋದು? ನವೆಂಬರ್ ಇಲ್ಲ ಫೆಬ್ಬಲ್ಲಿ ಇನ್ನೂ ಒಂದು ರೌಂಡ್ ಇದೆ. ಆಗುತ್ತೆ ಬಿಡಿ. ಹಾಕಿ. ಏನದು? ಬಟರ್. ಬಟರ್. ಇದು 1.5 ಟೇಬಲ್ ಸ್ಪೂನ್ ಆಗಬೇಕು. ಓಕೆ. ಮೇಲೆ ಗೊತ್ತಾಗುತ್ತೆ ಎಷ್ಟು. ತಮ್ಮ ಇವಾಗ ಸೇರಿರೋದಾ? ಇಲ್ಲ, ಸೆಕೆಂಡ್ ಇಯರ್. ವೆಜ್ಜಾ ನಾನ್ ವೆಜ್ಜಾ ಮಲ್ಲಿ? ಎರಡು. ಎರಡೂ ಸಾಕಲ್ಲ? ಹಾಂ ಸಾಕು. ನೆಕ್ಸ್ಟ್ ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್. ಕಾಳು ಮೆಣಸಿನ ಪುಡಿ, ರವಿಯವರ ಕಾಳು ಮೆಣಸಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಸಾಕು. ಓಕೆ. ನೆಕ್ಸ್ಟ್ ಸಾಸ್. ನಿಮ್ಮ ತಮ್ಮನ ಮೇಲೆ ಪ್ರಯೋಗ ಮಾಡಿರೋದಾ ಇದು? ಪಾಪ. ರೆಡ್ ಚಿಲ್ಲಿ ಸಾಸ್. ರೆಡ್ ಚಿಲ್ಲಿ ಸಾಸ್. ಅದು ಖಾರಕ್ಕೆ. ಖಾರಕ್ಕೆ. ಗ್ರೀನ್ ಚಿಲ್ಲಿ ಬರುತ್ತೆ, ರೆಡ್ ಚಿಲ್ಲಿ ಬರುತ್ತೆ. ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಿದ್ದಾರೆ. ನೆಕ್ಸ್ಟ್ ಚಾಟ್ ಮಸಾಲ ಸ್ವಲ್ಪ ಹಾಕಿ. ಅಪ್ಪ ಏನು ಮಾಡ್ತಾರೆ? ಅಪ್ಪ ಬಿಸ್ನೆಸ್. ನೆಕ್ಸ್ಟ್ ಉಪ್ಪು. ಚಾಟ್ಸ್ ಅಂಗಡಿ ಇದೆ. ಚಾಟ್ಸ್ ಅಂಗಡಿನ? ಓಹೋ, ವೆರಿ ಗುಡ್. ಒಳ್ಳೇದಲ್ವಾ? ಹೆಂಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆಯಾ? ಚಾಟ್ ಅಂಗಡಿ ಇಟ್ಕೊಂಡಿದ್ದೀರಾ? ಮತ್ತೆ ನಿಮ್ಮ ಅಪ್ಪನ ಕೇಳಿ ಒಳ್ಳೆ ಚಾಟ್ಸ್ ಕೇಳ್ಕೊಂಬರ್ಬಾರ್ದಾ? ಚಾಟ್ಸ್ ಅವರು ಮನೆ ಅಲ್ಲಿ ಮಾಡ್ತಾರೆ ಅಷ್ಟೇ. ನನಗೆ ಹೇಳ್ಕೊಡಿ ಅಂದ್ರೆ ಅಲ್ಲ ಹೇಳ್ಕೊಡಲ್ಲ. ಕೊಡಲ್ಲ. ನೀವಾಯ್ತು ನಿಮ್ಮ ಕೆಲಸ ಆಯ್ತು ಮಾಡ್ಕೊಳ್ಳಿ. ಚಾಟ್ ನನಗೆ ಮಾತ್ರ ಇರಲಿ ಅಂತಾರ? ಹಂಗೇನೆ ಕೆಲವರು ಇರ್ತಾರೆ ಮನೇಲಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಮದುವೆ ಆಗಬೇಕು ಅನ್ಕೊಳ್ತೀರಾ ನೀವು? ಅನ್ಕೋತೀನಿ. ಅನ್ಕೊಳ್ತೀರಾ? ಅನ್ಕೊಂಬಿಟ್ಟಿದ್ದೀರಾ? ಹಾಂ ಅನ್ಕೊಳ್ಳಿ. ಇವಾಗ ಗಂಡು ಹೆಂಗಿರ್ಬೇಕು ಅಂದರೆ ನನಗೆ ಇಂಜಿನಿಯರೇ ಬೇಕು ಅಂತ ಹೇಳಿದ್ರೆ ಒಂದು 2 ವರ್ಷ ಹುಡುಕ್ಬೇಕು ನೀವು. ಪರವಾಗಿಲ್ಲ, ಏನಾರ ಕೆಲಸಕ್ಕೋರು ಪರವಾಗಿಲ್ಲ ಹುಡುಕ್ತೀರಾ? ನೀವು ಹುಡುಕಲ್ಲ. ಇವಾಗ ಏನಾಗುತ್ತೆ, ನಾನು ಇಂಜಿನಿಯರ್ ಓದಿದ್ದೀನಿ, ಹುಡುಗನ ಅದೇ ಓದಿರ್ಬೇಕು ಅಂತ ತಾನೆ ನಿಮ್ಗೆ ಇಷ್ಟ? ಇಲ್ಲಪ್ಪ, ನಾನು ಇಂಜಿನಿಯರಿಂಗ್ ಮಾತ್ರ ಹುಡುಗ ಬೇಡ. ಹೌದಾ? ಓಕೆ, ಬೇಜಾನ್ ಅಪ್ಲಿಕೇಶನ್ ಬರ್ತೀವಿ ಬಿಡಿ ನಾಳೆಯಿಂದ. ಗೊತ್ತಾಯ್ತೇನ್ರಿ ಹೇಳಿದ್ದು? ಬಿಡಿ, ಗೊತ್ತಾಗಿದೆ ಎಲ್ಲರಿಗೂ. ನೀವೊಬ್ಬರೇ ಹಂಗೆ ಹೇಳಿದ್ದು ಇಷ್ಟು ದಿನಕ್ಕೆ ರೂಪಾ, ಇಂಜಿನ್ ಹುಡುಗ ಮಾತ್ರ ಬೇಡ ಅಂತ. ಯಾವ ಹುಡುಗ ಬೇಕು ನಿಮಗೆ? ಹುಡುಕ್ಬೇಕು ಅಂದಾಗ ಹೇಳಕ್ಕೆ ಯಾರೋ ಒಬ್ರು ಬೇಕು. ಹೆಂಗೆ ಹೇಳೋದು? ಇಲ್ಲ, ಅಪ್ಪ ಅಮ್ಮನೇ ಹುಡುಕ್ತಾರೆ. ಕರೆಕ್ಟು. ಹೆಂಗಿರ್ಬೇಕು ಹುಡುಗ? ನಿಮ್ಮ ಅಪ್ಪ ಅಮ್ಮನಿಗೆ ಏನು ಗೊತ್ತಾಗುತ್ತೆ? ನೀವು ಹುಡುಗಿ, ನೀವು ಹೇಳ್ಬೇಕು ಹುಡುಗ ಹಿಂಗಿರ್ಬೇಕು. ಅವ್ರು ಹೆಂಗ್ ಇರೋದು ನೋಡಿದ್ರು ನನಗೆ ಇಷ್ಟನೇ. ಬೇಡ. ಇಲ್ಲ, ನಿಜ. ಇದೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕರೀತಾರೆ ಇಲ್ಲ, ಇಲ್ಲ. ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್. ಹಿಂಗೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ರೆ ಹೆಂಗೆ ಹುಡುಕ್ಬಿಡ್ತಾರೆ ಆಮೇಲೆ. ಇಲ್ಲ ಸರ್. ಹಿಂಗಿರ್ಬೇಕು, ಹಿಂಗಿರ್ಬೇಕು, ಒಂದು 3 ಪ್ಯಾರಾಮೀಟರ್ಸ್. ಸರ್ ಫಸ್ಟು ಅಡುಗೆ ಮಾಡ್ಕೊಟ್ಬಿಡ್ತೀನಿ. ಪರವಾಗಿಲ್ಲ ಮಾಡಿ, ಅಡುಗೆ ಏನು ಕೆಟ್ಟವರು ನಾನು ಒಬ್ಬನೇ ತಾನೆ ತಿನ್ನೋದು ಹೇಳಿ. ಇಲ್ಲ ಸರ್, ಪರವಾಗಿಲ್ಲ, ಚೆನ್ನಾಗಿರ್ಬೇಕು. ಭಯ ಬಂದ್ಬಿಡ್ತು ಅಂದ್ರೆ ಅವ್ರಿಗೆ ಏನು ಕೇಳೋದು ಪ್ಯಾರಾಮೀಟರ್ ಅನ್ನೋ 2 ಇಂಟ್ರೆಸ್ಟ್ ಅಡ್ಡ ಆಗ್ಬಿಟ್ರಿ ಹಿಂಗೆ. ಇಲ್ಲ ಸ್ವಲ್ಪ ನೀರು ಸರ್, ಇದಕ್ಕೆ ನೀರು ಹಾಕ್ಲೇಬೇಕು. ಏನು ಹಾಕೊಳ್ರಿ, ಪರವಾಗಿಲ್ಲ. ಇದು ಚಪಾತಿ. ಇದೆಲ್ಲ ಒಂದೊಂದು ಚಾನ್ಸ್ ಎಲ್ಲರಿಗೂ ಹೇಳಕ್ಕೆ. ಎಲ್ರಿಗೂ ಒಂದಿರುತ್ತೆ ಹಿಂಗಿರ್ಬೇಕು ಅಂತ. ಅದು ಎಷ್ಟೋ ಜನಕ್ಕೆ ಹೇಳ್ಕೊಳಕ್ಕೆ ಆಗಲ್ಲ. ನಿಮ್ಗೆ ಯಾರು ಕೇಳ್ತಾರೆ ಹಿಂಗೆ? ಯಾರು ಕೇಳಕ್ ಸಾಧ್ಯ? ಅದೇ ನಿಮ್ಮಂತವ್ರು. ನಮ್ಮಂತವ್ರು ಯಾರೋ ಸುಮ್ಮನೆ ಕೇಳ್ಬೋದು ಅಷ್ಟೇ. ನೀನೆ ಕಾರ್ಯಗತ ಮಾಡೋರು ಗೊತ್ತಿರ್ಬೇಕಲ್ಲ. ಅದು ನನ್ನ ಮಗಳಿಗೆ ಈ ತರ ಇಷ್ಟ ಅಂತ ಗೊತ್ತಿರ್ಬೇಕಲ್ಲಮ್ಮ. ಚಪಾತಿ ಹಿಟ್ಟಿನ ತರ ಕಲ್ಸ್ಕೊಡ್ತಾ ಇದ್ದೀರಾ? ನಾನು ಹೌದು. ಏನ್ ಮಾಡೋದು? ಕಲ್ಸ್ಕೊಂಡಿದ್ದೀನಾ? ಲಟ್ಟಿಸ್ಬೇಕು. ಓ, ಲಟ್ಸ್ಕೊಂಡು ಏನ್ ಮಾಡೋದು? ಇದು ಬೇಬಿ ಕಾರ್ನ್ ಇದೆಲ್ಲ, ಸ್ಪೈರಲ್ ಮಾಡ್ಬೇಕು. ಅದಕ್ಕೆ ಸ್ಪೈರಲ್ ಬೇಬಿ ಕಾರ್ನ್ ಸ್ಪೈರಲ್. ಆಯ್ತು. ಅದನ್ನ ಎಣ್ಣೆಲಿ ಕರಿಯೋದಾ? ಅದನ್ನ ಎಣ್ಣೆಲಿ ಕರಿಯೋದು. ಸಖತ್ತಾಗಿದೆ. ಅಷ್ಟೇ. ಅದು ಎಣ್ಣೆ ಕಾಯಕ್ಕೆ. ಎಣ್ಣೆ ಕಾಯ್ಕೋಣ. ಫಸ್ಟು ನೀವು ಒತ್ತಿ ಅದೇನು ಮಾಡ್ತೀರಾ ನೋಡ್ತೀನಿ ಅವತಾರನ. ಸ್ಪೈರಲ್ ಬೇಬಿ ಕಾರ್ನ್ ಅನ್ನ ಮಾಡ್ತಾ ಇದ್ದಾರೆ. ರೂಪ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಂಜಿನಿಯರ್ ಮುಗಿಸಿದ್ದಾರೆ. ಇನ್ನೇನು 2-3 ತಿಂಗಳು ಕೆಲಸಕ್ಕೆ ಹೋಗಬೇಕು. ಅಷ್ಟೊಳಗೆ ಒಂದು ಅಡುಗೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ. ಎಣ್ಣೆ ಇಟ್ಕೊಳ್ಳೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸ್ವಲ್ಪ ಉದ್ದ ಲಟ್ಟಿಸ್ಕೋಬೇಕು. ಆಯಿತು, ಲಟ್ಸ್ಕೊಂಡ್ವಿ. ಕಟ್ ಮಾಡಕ್ಕೆ ಚಾಕು ಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳಿ. ಬೆಣ್ಣೆ, ಉಪ್ಪು, ಖಾರ ಎಲ್ಲ ಹಾಕಿದ್ದೀವಿ. ಈಗ ಒಂದು ಅವತಾರವಾಗಿ ಸುತ್ತಬಿಟ್ಟು ಅದನ್ನ ಎಣ್ಣೆಲಿ ಬಿಡ್ತೀವಿ ತಾನೆ? ಪಾಪ ಈ ಬ್ಯಾಂಡೇಜ್ ಕಟ್ತಾರೆ. ಕೈ ಮೂಳೆ, ಕಾಲು ಮುರಿದಾಗ, ಕೈ ಮೂಳೆ ಮುರಿದಾಗ ಹಿಂಗೆ ಕಟ್ಟೋದು. ಅದು ಉಪ್ಪು ಖಾರ ಏನು ಹಿಡಿಸೋದು ಬೇಡ ಅದಕ್ಕೆ? ಏನು ಬೇಡ. ಬೇಬಿ ಕಾರ್ನ್ಗೆ ಇಲ್ಲ. ಈ ಬೇಬಿ ಕಾರ್ನ್ ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಓಕೆ ಡಾಕ್ಟ್ರೆ. ಇಂಜಿನಿಯರ್ ತಾನೇ ನೀವು? ಡಾಕ್ಟರ್ ಆಗಬೇಕು ಅಂತಿದ್ದೆ. ಓಕೆ, ಜಸ್ಟ್ ಮಿಸ್. ಜಸ್ಟ್ ಮಿಸ್. ಹೋಗ್ಲಿ ಬಿಡಿ.
ಆಮೇಲೆ ಇದ್ರಲ್ಲಿ ಸೂಪ್ ಸಹ ಮಾಡ್ಬೋದು. ಓಕೆ, ಸೂಪ್ ಮಾಡ್ಬೋದು. ಆಮೇಲೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಓಕೆ. ಅಪ್ಪ ಅಮ್ಮನಿಗೆ ಏನು ಬೇಕು, ಮಕ್ಕಳು ಚೆನ್ನಾಗಿ ತಿನ್ನೋದು ಬೇಕಲ್ವಾ. ಓ ಹೌದಾ, ಹಂಗೆಲ್ಲ ಇದೆಯಾ? ಓಹೋ, ಎಸ್. ಓಕೆ ಓಕೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನ ಬೇಯಿಸ್ಬೇಕಾ? ಬೇಯಿಸ್ಬೇಕು. ಫುಲ್ಲು ಕಂದು ಬಣ್ಣ ಬರೋ ತನಕ ಅದನ್ನ ಎಣ್ಣೆಲಿ ಚೆನ್ನಾಗಿ ಕರಿಬೇಕು. ಬಟ್ ಒಳಗಡೆ ಇರೋದು ಹೆಂಗೆ ಬೇಯುತ್ತೆ? ಅದು ರಾ ಹಂಗೆ ತಿನ್ಬೋದಲ್ವಾ? ಬೇಬಿ ಕಾರ್ನ್ ಏನು ಅಷ್ಟೊಂದು ಜಾಸ್ತಿ ಬೇಯೋ ಅಷ್ಟೇನಿಲ್ವಲ್ಲ. ಹಂಗಂತೀರಾ? ಹಾಂ, ರಾ ತಿಂದರೆ ಒಳ್ಳೇದಾ? ಓಕೆ. ಅದಕ್ಕೆ ಅಲ್ವಾ ವೆಜಿಟೇಬಲ್ ಸಲಾಡ್ಸ್. ಸಾಕಾ? ಹ್ಞೂ, ಕರೆಕ್ಟ್ ಇದೆಯಲ್ಲ? ಕರೆಕ್ಟ್ ಇದೆ. ಚಾಟ್ ಮಸಾಲಾನ ಅದು ಹೇಳ್ಬಿಟ್ಟಾಕ್ರಿ. ಚಾಟ್ ಮಸಾಲ. ಚಾಟ್ ಮಸಾಲ. ಓಕೆ. ಈಗ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಚಾಟ್ ಮಸಾಲ ಇದ್ರೇನೆ ಟೇಸ್ಟ್ ಅಂತಾರೆ. ನನ್ನ ತಮ್ಮನಿಗೆ ಚಾಟ್ ಮಸಾಲ ಏನು ಮಾಡಿದ್ರು ಚಾಟ್ ಮಸಾಲ ಹಾಕೊಂಡು ತಿಂತಾನೆ. ಶಶಾಂಕ್ ತಾನೆ? ಹಾಂ, ಶಶಾಂಕ್. ಓ, ಓಕೆ. ಆಯ್ತು, ಆಮೇಲೆ ಇಷ್ಟೇನಾ? ಅಷ್ಟೇ ಇಷ್ಟೇನಾ? ಅಷ್ಟೇ. ಅದನ್ನ ಕಟ್ ಮಾಡಬೇಕು ಅಂದ್ರಿ? ಕಟ್ ಮಾಡಬೇಕು. ಕಟ್ ಮಾಡೋದ್ರಲ್ಲಿ ಏನಿಲ್ವಾ? ಏನಿಲ್ಲ. ಓಕೆ. ರೆಡ್ ಚಿಲ್ಲಿ ಸಾಸ್. ಓಹೋ, ಸಾಕು ಬಿಡ್ರಿ. ಖಾರ ಖಾರ ಅಂತೀರಲ್ವಾ? ಯಾರು ಖಾರ 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 ಅಂದ್ರೆ ಅಂತೀವಿ? ಇಷ್ಟ ಅಲ್ವಾ? ಯಾರು ಹೇಳಿದ? ಹೌದು, ಬರ್ದಿದ್ದೀನಿ ನಾನು. ನನಗೆ ಖಾರ ಕಂಡ್ರೆ ಇಷ್ಟ. ಹಸಿಮೆಣಸಿನಕಾಯಿ ತಂದು ಬಾಯಿ ಸುರಿರಿ ಅಂತಾರೆ. ನನ್ನ ಪ್ರೋಗ್ರಾಮ್ಸ್ ಎಲ್ಲ ಒಳ್ಳೆ ಕಥೆ ನೋಡ್ತಿರ್ತೀನಲ್ಲ, ಆಯ್ತು ಹಾಗೆ ನಿಮ್ದ್ರಿ. ಹೇಳ್ತೀರಲ್ಲ. ಬೇಬಿ ಕಾರ್ನ್ ಸ್ಪೈರಲ್ ವಿತ್ ರೆಡ್ ಚಿಲ್ಲಿ ಸಾಸ್ ಮತ್ತೆ ಟೊಮೆಟೊ ಕೆಚಪ್ ಜೊತೆ ತಿನ್ನೋದಕ್ಕೆ ರೂಪ ಅವರು ಮಾಡಿ ತಿನ್ನಲು ಸಿದ್ಧ ಅಂತ ಹೇಳಿ ಬೇರೆ ಕೊಟ್ಬಿಟ್ಟಿದ್ದಾರೆ. ಇದೊಂಥರ ಕ್ಯಾರೆಟ್ ತರ ಕಾಣ್ತಾ ಇದೆ ಅಲ್ವಾ ನಿಮ್ಗೆ? ಇದು ಕ್ಯಾರೆಟ್ ಅಲ್ಲ, ಒಳಗಡೆ ಬೇಬಿ ಕಾರ್ನ್ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೂಪ ಅವರು ಇದನ್ನ ಯಾವ ರೀತಿ ಮಾಡೋದು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಸ್ಪೈರಲ್ ಬೇಬಿ ಕಾರ್ನ್ ಮಾಡ್ಕೊಳ್ಳಿ. ಬೇಬಿ ಕಾರ್ನ್ ಸ್ಪೈರಲ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಚೀಸ್, ಕರಗಿಸಿದ ಬೆಣ್ಣೆ, ಕಾಳು ಮೆಣಸಿನ ಪುಡಿ, ರೆಡ್ ಚಿಲ್ಲಿ ಸಾಸ್, ಚಾಟ್ ಮಸಾಲ, ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಉಂಡೆ ಮಾಡಿ ಲಟ್ಟಿಸಿ ಕಟ್ ಮಾಡಿ ಬೇಬಿ ಕಾರ್ನ್ಗೆ ಸುತ್ತಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಮೇಲೆ ಚಾಟ್ ಮಸಾಲ ಉದುರಿಸಿದರೆ ಬೇಬಿ ಕಾರ್ನ್ ಸ್ಪೈರಲ್ ರೆಡಿ ಟು ಟೇಸ್ಟ್. ಸರ್ ಹಂಗೆ ತಿನ್ಬೇಕು. ಅದು ಹೌದಾ? ಸಾಸ್ ಜೊತೆ ತಿನ್ನಿ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಒಂದು ಹೊಸ ರುಚಿ. ಚೆನ್ನಾಗಿದೆ. ಸ್ವಲ್ಪ ಹಸಿ ವಾಸನೆ ಅನಿಸುತ್ತೆ ಆ ಜೋಳದ್ದು. ಅದೇ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೈ ಐಟಮ್ಸ್ ಸಿಗುತ್ತೆ. ಸ್ವಲ್ಪ ರಾ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದಲ್ವಾ? ಒಳ್ಳೆಯ ಒಂದು ಸ್ನ್ಯಾಕ್ ಐಟಮ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಖುಷಿಯಾಗಿ ತಿನ್ಬೋದು. ಯಾಕಂದ್ರೆ ಮಲ್ಲು ಒಂದೇ ಥರ ತಿನ್ನೋ ಒಂದು ಸ್ವಲ್ಪ ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಬೇಕು ಅಂತ. ಥ್ಯಾಂಕ್ ಯು ರೂಪ ಅವರೇ, ಒಳ್ಳೆ ಅಡುಗೆ ಮಾಡ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು. ರವಿ ಪ್ರಾಡಕ್ಟ್ ಅವರು ಅವರ ಮಸಾಲಾ ಪುಡಿಗಳನ್ನ ಇದರೊಳಗೆ ಹಾಕಿ ತಯಾರು ಮಾಡಿ ತುಂಬಿಸಿ ಕೊಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? 4 ಜನ. 4 ಜನಕ್ಕೆ 3.5 ತಿಂಗಳು ಬರುತ್ತೆ. ಯೂಸ್ ಮಾಡಿ, ತುಂಬಾ ಚೆನ್ನಾಗಿದೆ. ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ, ಕರ್ನಾಟಕದ ಟೀ, ಜೀರ್ಣಕ್ರಿಯೆಗೆ, ಸೌಂದರ್ಯಕ್ಕೆ ನಮ್ಮ ಅದ್ಭುತವಾದಂಥ ಟೀ ನಿಮಗೋಸ್ಕರ. ಅರೇಕಾ ಟೀ. ತ್ರಿಬಲ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಟ್ಟೆ ಒಗೆಯಕ್ಕೆ, ಪಾತ್ರೆ ತೊಳೆಯಕ್ಕೆ ಎರಡಕ್ಕೂ ಕೊಡ್ತಾ ಇದ್ದಾರೆ. ಸೋಪ್ನ ಇಟ್ಕೊಳ್ಳಿ, ಮಜವಾಗಿ ಯೂಸ್ ಮಾಡಿ. ತ್ರಿಬಲ್ ಅವರ ಡಿಶ್ ವಾಶ್ ಮತ್ತು ಡಿಟರ್ಜೆಂಟ್ ಸೋಪು. ಸತೀಶ್ ಸ್ಟೋರ್ಸ್, ಪೂಜಾ ಸಾಮಗ್ರಿಗಳ ಮಳಿಗೆ, A to Z ಪೂಜಾ ಸಾಮಗ್ರಿಗಳ ಮಳಿಗೆ. ಅಲ್ಲೋಗಿ ಈ ಪೂಜೆ, ಈ ಹೋಮಕ್ಕೆ ಈ ಥರದ್ದು ಬೇಕು ಅಂದರೆ ಮುಗಿದೋಯ್ತು. ಎಲ್ಲ ಸಿಗುತ್ತೆ. DVG ರೋಡ್ನಲ್ಲಿದೆ, ಮಲ್ಲೇಶ್ವರ ಮೆಂಟೆ ಕಸಲಿದೆ. ಅವರ ಆಕರ್ಷಕ ಬಹುಮಾನ ನಿಮಗೋಸ್ಕರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಕೂದಲು ಯಾರಿಗೂ ಉದುರ್ತಾ ಇದೆ ನಿಮ್ಮಲ್ಲಿ? ಯಾರಿಗೂ ಉದುರ್ತಾ ಇಲ್ಲ, ಯಾಕಂದ್ರೆ ಅದನ್ನೇ ಯೂಸ್ ಮಾಡ್ತಿರೋದು, ಋಷಿಕೇಶ್. ಓ ಥ್ಯಾಂಕ್ ಯು. ಋಷಿಕೇಶ್ ಬೃಂಗಾನೇ ಯೂಸ್ ಮಾಡ್ತಾ ಇದೀವಿ. ಕೂದಲೇ ಉದುರ್ತಾ ಇಲ್ಲ. ಅದು ಸಹ ಈ ತಿಂಗಳಿಂದ ಇದನ್ನು ಯೂಸ್ ಮಾಡಿ. ಋಷಿಕೇಶ್ ಬೃಂಗ ಏರ್ ಆಯಿಲ್ ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೂಡ ಕೊಡ್ತಾ ಇದೀವಿ. ವಿಟಮಿನ್ ಇ ಇದೆ, ಕೆಮಿಕಲ್ ಫ್ರೀ ಏರ್ ಆಯಿಲು, ತುಂಬ ಸಖತ್ತಾಗಿದೆ, ಯೂಸ್ ಮಾಡಿ. ಎಕ್ಸ್ಪ್ರೆಸ್ ರಸಮ್ ಕೊಡ್ತಾ ಇದ್ದಾರೆ ಮಯಾಸ್ ಅವರು. ತ್ರಿಬಲ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ಇನ್ನೊಂದು ₹1000 ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಸೋಪ್ ಖಾಲಿ ಆದ ತಕ್ಷಣ ನಮ್ಮ ಹತ್ರ ಕಳ್ಸ್ಕೊಡಿ ಮುಳ್ಳಿಯವರೇ. ₹1000 ವರ್ತಿನ ಸೋಪನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗಂಡವಿ ಭಾಗ 3 ಹಬ್ಬದೊಳಗೆಯ ಸ್ಪೆಷಲ್ ರೆಸಿಪಿ ಪುಸ್ತಕ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ, ಖ್ಯಾತ ಸಂಬಂಧಿ ತಜ್ಞರು ಬರ್ತಾ ಇದ್ದಾರೆ. ಮುರಳಿಯವರೇ, ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ನಡೆಸ್ಕೋಬಹುದು ಅಂತ ಹೇಳೋಕ್ಕೋಸ್ಕರ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿದ್ರೆ. ನಮಸ್ಕಾರ ಗುರುಜಿ. ಗುರುಜಿ ಏನ್ ಮಾಡ್ತೀರಾ ಗುರುಜಿ? ಇವತ್ತೇನೋ ಇತ್ತಿದ ಬೆಳೆ ಕಾಲನೋ ಏನೋ ಅವರೇಕಾಳು ತಂದು ಇಟ್ಕೊಂಡ್ಬಿಟ್ಟಿದ್ದೀರಾ, ಏನೋ ಮಾಡ್ತಾ ಇದ್ದೀರಾ? ಇವತ್ತು ಅವರೆಕಾಳಿನ ಕರಿ ಮಾಡೋಣ. ಅವರೇಕಾಳಿನ ಕರಿ. ಓಕೆ, ಅವರೇಕಾಳಿನ ಸಾರು ಅನ್ಬೋದ ನಾವು ಕನ್ನಡದಲ್ಲಿ? ಸಾರು ಅನ್ನಕ್ಕಾಗಲ್ಲ, ಪಲ್ಯ, ನೀರಿನ ಪಲ್ಯ, ನೀರಿನ ರೀತಿ ಪಲ್ಯ, ಓಕೆ, ನೀರಾಗಿರೋ ಪಲ್ಯ. ಅವರೇಕಾಳನ್ನ ತಿನ್ಬೇಕು. ಎಣ್ಣೆ ಬೆಣ್ಣೆ ಹಾಲು ಮೊಸರು ತುಪ್ಪಗಳ ಪ್ರಯೋಗಗಳಿಲ್ಲದೆ ಅವರೇಕಾಯಿನ ತಿನ್ನಲು ಸಾಧ್ಯವೇ ಅಂತ ಗುರುಜಿನ ಯಾರೋ ಕೇಳಿರ್ಬೇಕು, ಅದಕ್ಕೆ ತೋರಿಸ್ತೀನಿ ಅಂತ ಗುರುಜಿಯವರು ಬಂದಿದ್ದಾರೆ. ಓಕೆ ಗುರುಜಿ, ಮಾಡಕ್ಕೆ ಏನೇನು ತಂದಿದ್ದಾರೆ ಗುರುಜಿ? ಅವರೆಕಾಳಿನ ಕರಿ. ಬೇಕಾಗುವ ಸಾಮಗ್ರಿಗಳು: ಅವರೆಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಧನಿಯಾ, ಚಕ್ಕೆ, ಮೊಗ್ಗು, ಜೀರಿಗೆ, ಒಣ ಕೊಬ್ಬರಿ ತುರಿ, ತೆಂಗಿನಕಾಯಿ ತುರಿ, ಉಪ್ಪು. ಇಷ್ಟಿದ್ರೆ ನಾವು ಒಂದು ಅವರೇಕಾಳಿನ ಕರಿ ಅಂದರೆ ಹಸಿ ಅವರೇಕಾಳು. ಅವರೇಕಾಳು ಅಂದ ತಕ್ಷಣ ನಮಗೆ ಒಣಗಿದ ಅವರೇಕಾಳು ಕೊಟ್ಟೋಗ್ತೀವಿ. ಅವರೇಕಾಯಿ ಕಾಳದಲ್ಲಿ ಮಾಡ್ತಕ್ಕಂಥ ಅವರೇಕಾಯಿನ ತಂದು ಬಿಡಿಸಿ ಅದನ್ನು ಒಂದು 3 ವಿಷಲ್ನ ಕೂಗಿಸ್ಕೊಂಡು ತಂದು ಅದ್ರ ಒಂದು ಕರಿ ಮಾಡ್ಬೋದು. ಆದರೆ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಕರಿನ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದಾರೆ ಗುರುಜಿಯವರು. ಗುರು ಶುರು ಮಾಡೋಣ. ಏನು ಕೊಳ್ಳಿ ಗುರುಜಿ ನಿಮಗೆ? ಇದನ್ನ ಫಸ್ಟ್ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಬೋಣ. ಹಾಕೊಳ್ಳಿ ಗುರುಜಿ. ಗುರುಜಿ, ರೆಡಿ ಮಿಕ್ಸಲ್ಲಿ ಸಿರಿಧಾನ್ಯಗಳು ಬಂದ್ಬಿಟ್ಟಿದೆ ಇವಾಗ. ಬಿಸಿಬೇಳೆ ಬಾತ್ ರೆಡಿ ಮಿಕ್ಸ್ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥದ್ದು. ಸದ್ಯದಲ್ಲಿ ನಾನು ಶುರು ಮಾಡ್ತಾ ಇದ್ದೀನಿ. ಶುರು ಆಗೋಯ್ತು ಗುರುಜಿ, ನೀವೆಲ್ಲ ಹೇಳ್ತಾನೆ ಇರ್ತೀರಾ, ಎಲ್ಲ ಓಡ್ತಾ ಇರ್ತಾರೆ ಮುಂದ್ಗಡೆ. ನಾವು ಈ ಸಿರಿಧಾನ್ಯಗಳ ಬಗ್ಗೆ ಶುರು ಮಾಡಿದಾಗ ಯಾರಿಗೂ ಸಿರಿಧಾನ್ಯಗಳ ಬಗ್ಗೆನೇ ಗೊತ್ತಿರಲಿಲ್ಲ. ಇವಾಗ ಓಲೆ ಅವರು ರೆಡಿ ಮಿಕ್ಸ್ ಎಲ್ಲ ಬಂದ್ಬಿಟ್ಟಿದೆ. ನಂಗೆ ಆಶ್ಚರ್ಯ. ಮನೆಯವರು ಬಂದಿದ್ರು ಮೈಸೂರಿಂದ ನಮ್ಮ ಗೆಳೆಯರು. ಸರ್ ನೋಡಿ, ಬಿಸಿಬೇಳೆ ಬಾತು ಎಲ್ಲ ರೆಡಿ ಮಿಕ್ಸು ಇದೇನಂದ್ರೆ ಸಿರಿಧಾನ್ಯಗಳಿಂದ ಮಾಡಿರೋದು ಅಂತ ಹೇಳಿದ್ರು. ನಾವು 1 year ಇಂದ ಮಾಡ್ತಾ ಇದೀವಿ, ಸ್ವಂತ ಬಳಕೆಗೆ ಮಾಡ್ಕೊಂಡಿದ್ವಿ. ಓಕೆ, ಈಗ ಕಮರ್ಷಿಯಲೈಸ್ ಮಾಡ್ತಾ ಇದೀವಿ. ಓಕೆ ಗುರುಜಿ. ಒಣಮೆಣಸಿನಕಾಯಿನ ಫಸ್ಟ್ ಮಿಕ್ಸರ್ಗೆ ಹಾಕೊಳ್ಳೋಣ. ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನಕಾಯಿ, 2 ಮಿಕ್ಸ್ ಇದೆ. ಧನಿಯಾ, ಒಣ ಕೊಬ್ಬರಿ ತುರಿ, ಓಕೆ, ಬೆಳ್ಳುಳ್ಳಿ, ಓಕೆ, ದಾಲ್ಚಿನ್ನಿ, ಮರಾಠಿ ಮೊಗ್ಗು ಮತ್ತು ಚಕ್ಕೆ, ಹಸಿ ಈರುಳ್ಳಿ, ಎಸ್ ಸರ್, ಜೀರಿಗೆ, ಓಹೋ ಒಳ್ಳೆ ಕರಿ. ಕಾಯಿ ತುರಿ. ಅಂದ್ರೆ ನಾವು ಇಲ್ಲಿ ಕೊಬ್ಬರಿನೂ ಹಾಕೊಂಡಿದೀವಿ, ಕಾಯಿ ತುರಿನೂ ಹಾಕೊಂಡಿದೀವಿ ಗುರುಜಿ. ಹೌದು, ಒಣ ಕೊಬ್ಬರಿ ಮತ್ತು ಹಸಿ ಕಾಯಿ ತುರಿ ಎರಡೂ ಹಾಕೊಂಡಿದೀವಿ. ಕರೆಕ್ಟ್. ಓಕೆ, ಒಳ್ಳೆ ಒಂದು ಕರಿಯನ್ನ ಮಾಡಿ ಕೊಡೋಕ್ಕೋಸ್ಕರ ಗುರುಜಿಯವರು ಬಂದಿದ್ದಾರೆ. ಅನ್ಕೊಂಡಿದ್ದಾರೆ ಎಲ್ಲರೂ ಎಣ್ಣೆ ಬೆಣ್ಣೆ ತುಪ್ಪಗಳು ಇಲ್ಲದೆ ಅಡುಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಆದರೆ ಮಾಡ್ಬೋದು ಅಂತ ನಾವು ತೋರಿಸಿದ್ದೀವಿ. ಪ್ರೂವ್ ಆಗಿದೆ. ಇನ್ನು 450ಕ್ಕೂ ಹೆಚ್ಚು ಅಡುಗೆಗಳನ್ನ ಮಾಡಿ ತೋರಿಸಿದ್ದೀವಿ. ಖುಷಿ ಪಟ್ಟಿದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅವರೇಕಾಳಿನ ಕರಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸ್ವಲ್ಪ ನೀರು ಹಾಕೋಣ. ಹಸಿ ಈರುಳ್ಳಿ, ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ, ಆದರೂ ಕೂಡ ಅಡುಗೆ ಮಾಡ್ತಾ ಇದ್ದೀವಿ. ರುಚಿಯಾಗಿರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಕೆಲವುದು ತಿನ್ನೋದನ್ನ ಬಿಡಬೇಕಾಗುತ್ತೆ. ಗುರುಜಿ, ಇದು ಯಾವ ಜೊತೆ ಚೆನ್ನಾಗಿರುತ್ತೆ ಗುರುಜಿ? ದೋಸೆ ಜೊತೆ ಇದು ಫಸ್ಟ್ ಕ್ಲಾಸ್ ಆಗಿರುತ್ತೆ. ದೋಸೆ ಜೊತೆ, ಚಪಾತಿ ಜೊತೆ, ಓ ಇದೆಲ್ಲದ್ರ ಜೊತೆ ಗೋಸ್ ವೆರಿ ವೆಲ್. ಓಕೆ, ಟೊಮ್ಯಾಟೊ, ಎಸ್ ಗುರುಜಿ. ಒಳ್ಳೆ ಒಂದು ಅವರೇಕಾಯಿಯ ಕರಿ, ಉರ್ಬಿರುವಂಥ ಖಾರ, ಎಸ್, ಒಳ್ಳೆ ಮಸಾಲ ತಯಾರಾಗಿದೆ. ಮಸಾಲ ಗಮ್ ಅಂತ ಇದೆ. ಎಣ್ಣೆನೂ ಇಲ್ಲ ಬೆಣ್ಣೆನೂ ಇಲ್ಲ. ಅದ್ಭುತವಾಗಿ ಕರಿ ತಯಾರಾಗುತ್ತೆ. ಮಾಡ್ಕೊಳ್ಳೋಕ್ಕೆ ಮನಸ್ಸಿರಬೇಕು, ತಿನ್ನೋಕ್ಕೆ ಧೈರ್ಯ ಇರಬೇಕು, ಚೆನ್ನಾಗಿರ್ತದೆ ಅಂತ ನಂಬಿಕೆ ಇರಬೇಕು. ಏನ ನಮ್ಮದೇನೆ ತಿನ್ನಿ, ಚೆನ್ನಾಗಿರುತ್ತೆ. ಆವಾಗ ನೀವೇ ಮಾಡ್ಕೊಳ್ಳಿ ದಿನ. ಅದೇ ಹೇಳ್ತಾ ಇದ್ದ ಗುರುಜಿ. ನಾನು ಎಲ್ಲರಿಗೂ ಒಂದೇ ಕ್ವಶನ್, ಗುರುಜಿ ಮಾಡ್ತಾರಲ್ಲ ಚೆನ್ನಾಗಿರುತ್ತಾ ಅಂತ. ರೈ, ಚೆನ್ನಾಗಿರೋಕ್ಕೆ ಚೆನ್ನಾಗಿಲ್ದಿರೋಕ್ಕಲ್ಲ, ಇದು ಆರೋಗ್ಯದ ಅಡುಗೆ. ಆರೋಗ್ಯದ ಕಡೆ ಗಮನ ಇರೋರು ಗೊತ್ತಿರ್ತದೆ. ಯಾವುದೋ ಒಂದು ಸರಿ ಡಾಕ್ಟರ್ ಹತ್ರಕ್ಕೆ ಹೋಗಿ ಬಂದಿರೋರು ಗೊತ್ತಿರುತ್ತೆ. ಪ್ರಿಸ್ಕ್ರಿಪ್ಷನ್ನ ಬರ್ಕೊಂಬಂದು ವರ್ಷ ಪೂರ್ತಿ ಜೀವನ ಇರೋ ತನಕ ತಿನ್ನಬೇಕು ಅಂತ ಮೆಡಿಸಿನ್ ಬರ್ಕೊಟ್ಟವ್ರಿಗೆ ಗೊತ್ತಿರುತ್ತೆ. ಆರೋಗ್ಯಕರವಾದ ಅಡುಗೆಗಳು ಬೇಕು ಅಂದರೆ ಆರೋಗ್ಯ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಬೇಡದಿರೋ ಔಷಧಿಗಳೆಲ್ಲ ಹೊಟ್ಟೆಗೆ ಹಾಕೊಂಡು ಹೊಸ ಕಾಯಿಲೆಗಳು ತರಿಸ್ಕೊಂಡ ಮೇಲೆ ಗೊತ್ತಾಗುತ್ತೆ. ಹೌದು ಗುರುಜಿ. 2 ರಿಂದ 3 ಬಾರಿ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿರ್ತಕ್ಕಂಥ ಅವರೇಕಾಳಿದು. ಇದನ್ನ ಬಿಡಿಸಿದೀವಿ. ಬಿಡಿಸಿರುವಂಥ ಅವರೇಕಾಳು 3 ವಿಜಲ್ ಕೂಗಿಸ್ಕೊಂಡಿದ್ದೀವಿ. ಕೂಗಿಸ್ಕೊಂಡಿರೋದನ್ನ ಈಗ ಈ ಕರಿ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಎಸ್
ಅಂದ್ರೆ ನಾವು ಹೇಳ್ಬೇಕಷ್ಟೇ ಯಾರಿಗಾದ್ರೂ ಇಲ್ಲಿ ಎಣ್ಣೆ ಹಾಕಿಲ್ಲ ಬೆಣ್ಣೆ ಹಾಕಿಲ್ಲ ಅಂತ. ಇಲ್ಲಿ ನಾವು ಯಾರಿಗೂ ಸಮಾಧಾನ ಮಾಡೋಕ್ಕೋ ಅಥವಾ ಯಾರಿಗೂ ನಾವು ಇಂಪ್ರೆಸ್ ಮಾಡೋಕ್ಕೋ ಅವಕ್ಕೆಲ್ಲ ಏನು ಮಾಡ್ತಾ ಇಲ್ಲ. ಇದು ನಮ್ಮ ಆರೋಗ್ಯಕ್ಕೆ ಬೇಕು ಅಂದಾಗ ಈ ಥರ ಮಾಡ್ಕೋಬೇಕಾಗುತ್ತೆ, ಆರೋಗ್ಯನ ರೂಢಿಸ್ಕೋಬೇಕಾಗುತ್ತೆ. ತುಂಬಾ ಜನ ಗತಿ ಇಲ್ಲ ಅದಕ್ಕೆ ಅಂದ್ಕೊಳ್ಳೋರು ಜನನೂ ಇದ್ದಾರೆ. ಅದು ಇದಾರೆ ಗುರುಜಿ ಅಂತವ್ರು ಇದ್ದಾರೆ. ಓಕೆ, ಇರ್ಬೋದು ಇರ್ತಾರೆ ಜನಗಳು, ಎಲ್ಲ ಥರ ಜನಗಳು ಇರ್ತಾರೆ. ಉಪ್ಪನ್ನು ಹಾಕಿದ್ದೀವಿ, 2 ವಿಜಿಲ್ ಕೂಸ್ಕೊಂಡಿರ್ತಕ್ಕಂಥ ಅವರೇ ಕಾಳನ್ನ ಜೊತೆ ಮಿಕ್ಸ್ ಮಾಡಿದ್ದೀವಿ, ಒಳ್ಳೆ ಅಡುಗೆಯನ್ನು ತಯಾರು ಮಾಡಿದ್ದೀವಿ. ನೋಡಿ, ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೇ ಇದ್ರೂ ಕೂಡ, ಹಾಲು ಮೊಸರು ಇಲ್ಲದೇ ಇದ್ರೂ ಕೂಡ, ಸಕ್ಕರೆ ಇಲ್ಲದೇ ಇದ್ರೂ ಕೂಡ ಒಳ್ಳೆ ಒಂದು ಅದ್ಭುತವಾಗಿರುವಂಥ ಅಡುಗೆನ ತಯಾರು ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಚಪಾತಿ, ಪೂರಿ, ದೋಸೆ, ಇಡ್ಲಿಗೆಲ್ಲ ಅದ್ಭುತವಾಗಿರುತ್ತೆ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ ಅಂತ ಗುರುಜಿಯವರು ಹೇಳ್ತಾ ಇದ್ದಾರೆ. ಇನ್ನೊಂದು 2 ನಿಮಿಷ ಆದ್ಮೇಲೆ ನೀವು ಅದೇ ಹೇಳ್ತೀರಾ. ಎಸ್ ಗುರುಜಿ ಆಯ್ತಾ ಗುರುಜಿ? ಎಸ್. ಆಫ್ ಆನ್ ಸ್ಟವ್ನ. ರೈಟ್. ಓಕೆ, ಅದ್ಭುತವಾಗಿರುವಂಥ ಒಂದು ಅವರೇ ಕಾಳಿನ ಗ್ರೇವಿ ಕರಿ ಏನು ಬೇಕಾದ್ರೆ ಅನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ ಅಂತ ಗುರುಜಿಯವರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅವರೆಕಾಳಿನ ಕರಿ, ಹಸಿ ಅವರೆಕಾಳಿನ ಕರಿ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಬಂಧಿತರು ಬಾಲಕೃಷ್ಣ ಗುರುಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅವರೆಕಾಳಿನ ಕರಿ ಮಾಡ್ಕೊಳ್ಳಿ. ಅವರೆಕಾಳಿನ ಕರಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಧನಿಯಾ, ಒಣಕೊಬ್ಬರಿ, ಬೆಳ್ಳುಳ್ಳಿ, ಚಕ್ಕೆ, ಮೊಗ್ಗು, ಈರುಳ್ಳಿ, ಜೀರಿಗೆ, ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ರುಬ್ಬಿದ ಮಸಾಲ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿ ಬೇಯಿಸಿಕೊಂಡ ಅವರೆಕಾಳು, ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದರೆ ಅವರೆಕಾಳಿನ ಕರಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ, ಒಳ್ಳೆ ಒಂದು ಅಡುಗೆನ ಮಾಡಿ ಕೊಟ್ಟಿದ್ದಾರೆ. ಗುರುಜಿ, ಟೇಸ್ಟ್ ಮಾಡಬೇಕು. ನಾವು ಕಳೆದ ಸಾಕಷ್ಟು ದಿನಗಳಿಂದ ಮಾತಾಡ್ತಾ ಇದ್ದೀವಿ, ಹ್ಯಾಂಡ್ ರೈಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕೈ ಬರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೈ ಬರಹ ಚೆನ್ನಾಗಿತ್ತು ಅಂದರೆ ಹಣೆ ಬರಹ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಣೆಯ ಬರಹನ ಬದಲಾಯಿಸ್ಕೋಬಹುದು ಕೂಡ. ಓಕೆ ಗುರುಜಿ, ಏನು ಮಾಡ್ತಾ ಇದ್ದೀವಿ ಗುರುಜಿ? ಯಾಕೆಂದರೆ ಹ್ಯಾಂಡ್ ರೈಟಿಂಗು ಮನಸ್ಸಿಗೆ ಬಹಳ ಹತ್ರ, ಅಥವಾ ನಾವು ಬರವಣಿಗೆ ನಮ್ದೇನಿದೆ ಅದು ಮನಸ್ಸಿನ ಮುಖಾಂತರನೇ ಆಗೋದ್ರಿಂದ ರಿವರ್ಸ್ ಆಲ್ಸೋ ಇಟ್ ವರ್ಕ್ಸ್. ಹ್ಯಾಂಡ್ ರೈಟಿಂಗ್ನ ಸೂಟಬಲ್ ಆಗಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಚೇಂಜ್ ಆಗುತ್ತೆ. ನಮ್ಮ ಮನಸ್ಸು ಚೇಂಜ್ ಆದರೆ ನಮ್ಮ ವ್ಯಕ್ತಿತ್ವನೇ ಚೇಂಜ್ ಆಗುತ್ತೆ. ಈ ದೃಷ್ಟಿಯಲ್ಲಿ ಕೆಲವು ಪಾಯಿಂಟ್ಸ್ನ ಮಾತಾಡೋಣ. ತುಂಬ ಇದೆ, ಇದು ಸಮುದ್ರದಂತಹ ಸಬ್ಜೆಕ್ಟ್, ಇದು ಎಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ, ಕೆಲವು ಮಾತಾಡೋಣ. ಆ್ಯಂಡ್ ನಾವೇನು ಹೇಳ್ತೀವೋ ಅದೇ ಖಡಾಖಂಡಿತ ಅಷ್ಟೇ ಅಂತ ಅನ್ಕೋಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಬರೀ ಲೆಟರ್ ಟಿ ಬಗ್ಗೆ ಮಾತಾಡ್ತೀನಿ. ಟಿ ಆ್ಯಸ್ ಇನ್ ಟೋಕಿಯೋ, ಸಣ್ಣ ಟಿ ಬಗ್ಗೆ ಮಾತಾಡ್ತೀನಿ. ಅದೊಂದು ನೋಡ್ಬಿಟ್ಟು ನಾನು ಹೇಳಿರೋ ಆಧಾರದ ಮೇಲೆ ನೀನು ಹಿಂಗಿದೆಯಾ ಅಂತ ಹೇಳೋದು ತಪ್ಪಾಗುತ್ತೆ. ನಾವು ಓವರ್ ಆಲ್ ಕಂಪ್ಲೀಟ್ ಪಿಕ್ಚರ್ ನೋಡಬೇಕು. ಎಲ್ಲ ಕ್ಯಾರೆಕ್ಟರ್ಸ್ ಹೆಂಗಿದೆ, ಎಲ್ಲ ಅಕ್ಷರಗಳು ಹೆಂಗಿದೆ, ಮಾರ್ಜಿನ್ ಹೆಂಗೆ ಬಿಟ್ಟಿದ್ದಾರೆ, ಪ್ರೆಷರ್ ಹೆಂಗಿದೆ, ಸ್ಲ್ಯಾಂಟ್ ಹೆಂಗಿದೆ, ಇದೆಲ್ಲ ನೋಡಿ ಆಮೇಲೆ ನಾವು ಕನ್ಕ್ಲೂಡ್ ಮಾಡಬೇಕು. ಇದೊಂದು ಕಾಷನ್ ಮುಂಚೆನೇ ಹೇಳ್ಬಿಡ್ತೀನಿ. ಲೆಟರ್ ಟಿ, ನಾವು ಸಾಧಾರಣವಾಗಿ ಆ ಲೆಟರ್ ಟೀನ ಈ ರೀತಿ ನಾವು ಬರೀತೀವಿ. ಇದನ್ನು ಸ್ಟೆಮ್ ಅಂತ ಕರಿತೀವಿ, ಸ್ಟೆಮ್ ಅಂತೀವಿ. ಇದು ಬಾರ್ ಅಂತ ಕರಿತೀವಿ, ಬಾರ್, ಟಿ ಸ್ಟೆಮ್ ಅಂತ ಕರಿತೀವಿ. ಇದು ಯಾವುದು ಕರೆಕ್ಟ್ ಆಗಿರೋದಲ್ಲ. ಕರೆಕ್ಟ್ ಆಗಿರೋದು ಕೊನೆಯಲ್ಲಿ ತೋರಿಸ್ತೀನಿ, ಒಂದು ಸಸ್ಪೆನ್ಸ್ ಇರಲಿ. ಬರೀ ತಪ್ಪುಗಳು ಮೊದಲು ತೋರಿಸೋಣ. ಸೊ ಇದು ಟಿ ಸ್ಟೆಮ್, ಇದು ಟಿ ಬಾರ್ ಅಂತ ಕರಿತೀವಿ. ಈ ಟಿ ಸ್ಟೆಮ್ ಅದರ ಮೇಲೆ ನಾವು ಬಾರ್ ಬರೆದಾಗ ಈ ಟಿ ಬಾರ್ ಸಣ್ಣ, ಆವರೇಜ್ ಮತ್ತು ದೊಡ್ಡದಾಗಿ ಇರಕ್ಕೆ ಸಾಧ್ಯ. ಸೊ ಅದು ಈ ತರಹ ಸಣ್ಣದು, ಶಾರ್ಟ್ ನೋಡಿ, ಸಣ್ಣದಾಗಿದೆ. ಇದು ಆವರೇಜ್, ಇದು ಆವರೇಜ್ ಟಿ ಬಾರ್. ಇದು ನೋಡಿ ತುಂಬ ದೊಡ್ಡದು, ತುಂಬ ದೊಡ್ಡದು. ಹೀಗಾಗಿ ಈ ಮೂರರ ಬಗ್ಗೆ ಇವತ್ತು ಮಾತಾಡೋಣ. ಇವಾಗ ಟಿ ಸಣ್ಣದಾಗಿದ್ದಾಗ ಅವರ ಮನಸ್ಸು ಹೆಂಗಿರುತ್ತೆ ಅಂದರೆ ಲ್ಯಾಕ್ ಆಫ್ ಡ್ರೈವ್, ಅವ್ರಿಗೆ ಮುನ್ನುಗ್ಗುವಂತಹ ತಾಕತ್ತು, ಕೆಪಾಸಿಟಿ ಕಡಿಮೆ ಇರುತ್ತೆ. ಕಡಿಮೆ ಟಿ ಅಂದರೆ ಈ ಗೆರೆ ಕಡಿಮೆ ಹೇಳೋದವ್ರಿಗೆ. ಹೌದು, ಈ ಹಾರಿಸಾಂಟಲ್ ಗೆರೆ ಇದೆಯಲ್ಲ, ಈ ಗೆರೆಯ ಉದ್ದ ಕಡಿಮೆ ಇದ್ದಲ್ಲಿ ಲ್ಯಾಕ್ ಆಫ್ ಡ್ರೈವ್ ಅಂಡ್ ಲ್ಯಾಕ್ ಆಫ್ ವಿಲ್ ಪವರ್, ಅವರಿಗೆ ಮನಸ್ಸಿನ ಶಕ್ತಿ ಕಮ್ಮಿ ಇರುತ್ತೆ. ಇದು ಮಾಡಲೇಬೇಕು ಅನ್ನೋ ಛಲ ಅವೆಲ್ಲ ಕಡಿಮೆ ಇರುತ್ತೆ. ತುಂಬ ಟಿಮಿಡ್ ಆಗಿರ್ತಾರೆ, ಅಂದರೆ ಸ್ವಲ್ಪ ಸಾಫ್ಟ್ ಆಗಿರ್ತಾರೆ. ಆದರೆ ಆಯಿತು, ಇಲ್ಲ ಹೋದರೆ ಹೋಯ್ತು ಬಿಡು ಅಂತಿರ್ತಾರೆ. ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ ಅವರಲ್ಲಿ, ಅವರ ಆತ್ಮವಿಶ್ವಾಸ ಬಹಳ ಕಮ್ಮಿ ಇರುತ್ತೆ. ಈ ಥರ ಇರೋದ್ರಿಂದ ಈ ಥರ ಬರೆಯೋ ಜನಗಳು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಏನಾದರೂ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ.
ಅವ್ರಗಳ ಕೈಯಲ್ಲಿ ಆಗೋದಿಲ್ಲ. ಇಂಥವರು ಒಂದು ಕೆಲಸದಲ್ಲಿ ಸೇರಿಕೊಂಡು ನಮ್ಮ ಬಾಸ್ ಯಜಮಾನ ಹೇಳೋದನ್ನು ನಾವು ಮಾಡ್ಕೊಂಡು ಹೋಗ್ತೀನಪ್ಪ ಅಷ್ಟೇ ಸಾಕು ಅನ್ನೋ ವ್ಯಕ್ತಿತ್ವ ಇದ್ದಾಗ ಈ ಥರ ಇದ್ದರೂ ನಡೆಯುತ್ತೆ. ಈಗ ನೆಕ್ಸ್ಟು ಟಿ ವಿ ಆ್ಯಾವರೇಜ್ ತೊಗೊಳ್ಳೋಣ. ಉದ್ದಾನೂ ಇಲ್ಲ, ಸಣ್ಣದಾಗೂ ಇಲ್ಲ, ನಾರ್ಮಲ್ ಆಗಿರ್ತಕ್ಕಂಥದ್ದು. ಹೌದು, ಇದನ್ನು ನಾವು ಈ ರೀತಿ ಬರೆದಾಗ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ವಿಲ್ ಪವರ್. ಅದು ಜಾಸ್ತಿ ಕುಗ್ಗೋಗೂ ಇಲ್ಲ, ತುಂಬ ಎಂಥೂಸಿಯಾಸಮೂ ಇಲ್ಲ, ಆ್ಯಾವರೇಜ್ ಎಷ್ಟಿರಬೇಕೋ ಅಷ್ಟೇ ಇರುತ್ತೆ ಅವರಿಗೆ. ಇದು ಕಾಮ್ನೆಸ್ನು ಇಂಡಿಕೇಟ್ ಮಾಡುತ್ತೆ. ಯಾಕೆಂದರೆ ಕಮ್ಮಿ ಇದ್ದರೆ ಕಾಮ್ ಅಂತ ಅನ್ಕೊಂತೀವಿ, ಅದು ತಪ್ಪದು. ಅವ್ರ ಒಳೊಳಗೆ ದಿಗಿಲಿರುತ್ತೆ, ಭಯ ಇರುತ್ತೆ, ಓಕೆ, ಕಾನ್ಫಿಡೆನ್ಸ್ ಇಲ್ದಿದ್ದಾಗ. ಎಷ್ಟು ಕಾನ್ಫಿಡೆನ್ಸ್ ಇರಬೇಕೋ ಅಷ್ಟೇ ಕಾನ್ಫಿಡೆನ್ಸ್ ಇದ್ದಾಗ ಆ ವ್ಯಕ್ತಿತ್ವ ಕಾಮ್ ಆಗಿರ್ತಾರೆ, ವೆರಿ ರಿಲ್ಯಾಕ್ಸ್ಡ್, ಕಾಮ್ನೆಸ್ಸಲ್ಲಿ ಇರ್ತಾರೆ. ಇವ್ರಿಗೆ ಸೆಲ್ಫ್ ಕಂಟ್ರೋಲ್ ಇರುತ್ತೆ, ನನ್ನ ಮೇಲೆ ನನ್ನ ಹತೋಟಿ, ನನ್ನ ಮೇಲೆ ನನಗೆ ಇರುತ್ತೆ. ಓಕೆ, ದೋ ಆ್ಯಕ್ಷನ್ನು ಇರುತ್ತೆ, ಕಂಟ್ರೋಲು ಇರುತ್ತೆ. ಓಕೆ, ಸೊ ದಿಸ್ ಈಸ್ ಸಾರ್ಟ್ ಆಫ್ ಬ್ಯಾಲೆನ್ಸ್ಡ್. ಓಕೆ, ಓವರ್ ಡ್ರೈವು ಇಲ್ಲ, ಕಾನ್ಫಿಡೆನ್ಸ್ ಇಲ್ದಂಗೂ ಅಲ್ಲ, ಎಷ್ಟು ಬೇಕೋ ಅಷ್ಟು ಆ್ಯಾವರೇಜ್, ನಾರ್ಮಲ್, ಎಫಿಷಿಯೆಂಟ್ ಆಗಿರುತ್ತೆ. ಓಕೆ, ಇನ್ನು ಲಾಂಗ್ ಟೀ ಬಾರ್ಗೆ ಹೋಗೋಣ. ಓಕೆ, ಉದ್ದ ಟೀ ಬಾರ್. ಆ ವ್ಯಕ್ತಿತ್ವದಲ್ಲಿ ಆ ವ್ಯಕ್ತಿಗೆ ತುಂಬ ಹೆಚ್ಚು ಶಕ್ತಿ ಇದೆ, ಅದನ್ನು ಕರೆಕ್ಟ್ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಹೆಚ್ಚು ನಾನು ಎಫಿಷಿಯೆಂಟ್ ಆಗಬೇಕು, ಜೀವನದಲ್ಲಿ ಬೇಗ ಮುನ್ನುಗ್ಗಬೇಕು ಆ್ಯಂಡ್ ವಿಗರ್ ಇರುತ್ತೆ, ನಾನೇನೋ ಮಾಡಲೇಬೇಕು ಅಂತ ಒಂದು ತುಡಿತ ಮನಸ್ಸಲ್ಲಿ ತುಡಿತಾ ಇರುತ್ತೆ. ಇವರಿಗೆ ಬೋಲ್ಡ್ನೆಸ್ ಜಾಸ್ತಿ ಇರುತ್ತೆ, ಧೈರ್ಯ, ಮುನ್ನುಗ್ಗುವಂಥ ಧೈರ್ಯ. ಅದೇನಾಗತ್ತೆ ನಾನು ಆಮೇಲೆ ನೋಡ್ಕೋತೀನಿ, ನಾನು ಮಾಡೇ ಮಾಡ್ತೀನಿ ಬಿಡೋ ಅನ್ನೋದು ಒಂದು ಛಲ ಇರುತ್ತೆ ಅವರಲ್ಲಿ. ಕಾನ್ಫಿಡೆನ್ಸ್ ಜೊತೆ ಅವರಿಗೆ ಪರ್ಸಿಸ್ಟೆನ್ಸ್ ಆ್ಯಂಡ್ ಎಂಥೂಸಿಯಾಸಮ್ ಇರುತ್ತೆ, ಒಂದು ಹುರುಪಿರುತ್ತೆ. ನಾನಿದು ಮಾಡೇ ಮಾಡ್ಬೇಕು, ನಾನಿದು ಮಾಡೇ ಮಾಡ್ತೀನಿ, ಏನಾರೋ ಜೀವನದಲ್ಲಿ ಮಾಡಲೇಬೇಕು. ಎಸ್, ಆ ಲೀಡರ್ಶಿಪ್ ಕ್ವಾಲಿಟೀಸ್, ಕೆಲಸಗಾರಂದಲ್ಲ, ಲೀಡರ್ಶಿಪ್ ಕ್ವಾಲಿಟೀಸ್. ಅದು ಒಂದು ಕೆಲಸ ನಿಂತೋದ್ರೂ, ಒಂದು ಕೆಲಸದಲ್ಲಿ ಫೇಲ್ ಆದರೂ ಇದಾದ್ರೆ ಆಯಿತು, ಮುಂದಿನ ನಾನು ಮಾಡೇ ಬಿಡ್ತೀನಿ ಬಿಡೋ ಅಂತ ಒಂದು ಛಲ ಅವರಲ್ಲಿರುತ್ತೆ. ಅವರಲ್ಲಿ ತುಂಬ ಆಸೆಗಳು ಇರುತ್ತೆ ಆ್ಯಂಡ್ ಅವ್ರನ್ನ ಯಾರೂ ತಡೆಯೋಕ್ಕಾಗಲ್ಲ, ಯಾರೂ ಡಿಮೋಟಿವೇಟ್ ಅಂತೀವಿ, ಆ ಥರ ಮಾಡಲಿಕ್ಕಾಗೋದಿಲ್ಲ. ಓಕೆ, ತುಂಬ ಛಲ ಇರುತ್ತೆ, ಅವ್ರ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾರೆ. ಹಾಗಾಗಿ ಈ ಟೀ ಬಾರ್ ಸಣ್ಣ, ಆ್ಯಾವರೇಜ್, ಉದ್ದ ಇದ್ದರೆ ಏನೇನು ವ್ಯಕ್ತಿತ್ವ ಇರುತ್ತೆ ಅಂತ ಒಂದು ಉದಾಹರಣೆಗೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟೀಯ ಬಗ್ಗೆ ಹೇಳಿದ್ದಾರೆ. ಟೀ ಮೇಲೆ ಹೇಳ್ತಕ್ಕಂಥ ಗೆರೆಯ ಮೇಲೆ ಅವರ ವ್ಯಕ್ತಿತ್ವವನ್ನು ಅಳಿಬೋದು ಅಂತ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಚೆನ್ನಾಗಿದೆ ಗುರುಜಿ, ಸಖತ್ತಾಗಿದೆ. ಅಂದರೆ ಇದೇನು ನಾವು ಯಾರಿಗೂ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಎಣ್ಣೆ ಹಾಕಿಲ್ಲ ಬೆಣ್ಣೆ ಹಾಕಿಲ್ಲ ಅಂತ. ಯಾರು ಮನೆಗೆ ಬಂದರೆ ಇದಕ್ಕೆ ಪುಲ್ಕಾಯಿ ಕೊಟ್ಟು ಅಥವಾ ದೋಸೆ ಕೊಟ್ಟು ಇದನ್ನ ಹಾಕ್ಕೊಟ್ರೆ ಆರಾಮಾಗಿ ತಿನ್ಬಿಟ್ಟು ಹೋಗ್ತಾರೆ, ಗೊತ್ತೇ ಆಗಿರಲ್ಲ. ನೀವು ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಬೇಕು, ಗುರುಜಿಯವ್ರನ್ನ ಭೇಟಿ ಮಾಡಬೇಕು ಅಂದ್ಕೊಂಡಿದ್ರೆ 988 ಬರ್ಕೊಳ್ಳಿ, 9867562292 ಈ ಸಂಖ್ಯೆಗೆ ಫೋನ್ ಮಾಡಿ ಗುರುಜಿಯವ್ರನ್ನ ಭೇಟಿ ಮಾಡಿ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬರ್ತಾ ಇದ್ದಾರೆ. ಸೋಮವಾರ ಬಂದರೆ ಅಯ್ಯಂಗಾರದೇ ರಾಜ್ಯ ಬಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ನ ರಂಗನಾಥ್ ಅವರು ಬರ್ತಾ ಇದ್ದಾರೆ. ರಂಗನಾಥ್ ಅವರೇ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಇವಾಗ ಏನು ಮಾಡ್ತಾ ಇದ್ದೀರಾ ರಂಗನಾಥ್? ಈಗ ಬೆಂಡಿ ಫ್ರೈ ಸರ್, ರಾಜಸ್ಥಾನ್ ಬೆಂಡಿ ಫ್ರೈ. ರಾಜಸ್ಥಾನ್ ಬೆಂಡಿ ಫ್ರೈ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಲಾಸ್ಟ್ ಒಂದು ವಾರದಿಂದ ಇರಲಿಲ್ಲ ಯಜಮಾನ್ರು. 15 ದಿವಸ ಅಹಮದಾಬಾದು, ರಾಜಸ್ಥಾನು, ಉದಯ್ಪುರ್, ಗುಜರಾತ್ ಎಲ್ಲ ನೋಡ್ಕೊಂಡು ಬಂದು ನಮ್ಮ ಅದನ್ನು ತಿನ್ನಿಸ್ತಾ ಇದ್ದಾರೆ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ ಬೆಂಡಿ ಫ್ರೈ ಮಾಡಕ್ಕೆ? ರಾಜಸ್ಥಾನ್ ಬೆಂಡಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ನಿಂಬೆಹಣ್ಣು, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಅರಿಶಿನ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಏನು ಕೊಡ್ಲಿ ಮಾಡಕ್ಕೆ? ತವಾ ಕೊಡಿ. ಸಾಕಲ್ಲ? ಸಾಕು. ಹೆಂಗಿತ್ತು ಟ್ರಿಪ್ ಎಲ್ಲ ಅಯ್ಯಂಗಾರದ್ದು? ಫಸ್ಟ್ ಕ್ಲಾಸ್ ಆಗಿತ್ತು ಸರ್. ಅಲ್ಲಿ ಬೆಂಡಿ ಫ್ರೈ ಎಲ್ಲ ತಿಂದ್ರಾ? ಖಂಡಿತ ಸರ್. ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಸರ್. ಓಕೆ, ನಮ್ಗೆ ಹಿಡಿಸ್ತಾ ಇದ್ದಿದ್ದು ಅದೊಂದು. ಅದೇ ನಿಮ್ಗೆ ಅದೇ ಹಿಡಿಸ್ಬೇಕು, ಇನ್ನೇನು ಬೇರೆ ಏನು ಹಿಡಿಸುತ್ತೆ? ಖಂಡಿತ ಇಲ್ಲ ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಬೆಂಡಿ ಫ್ರೈ ಚಪಾತಿಗೆ, ಮೊಸರನ್ನ ಪಕ್ಕಕ್ಕೆ, ಹೌದು, ಬೇಳೆ ಸಾರು ಪಕ್ಕಕ್ಕೆ, ತುಂಬ ಸಖತ್ತಾಗಿರುವಂಥ ಬೆಂಡಿ ಫ್ರೈ ನಮ್ಮ ಇವತ್ತಿನ RR ಕ್ಯಾಟರ್ಸ್ನ ರಂಗನಾಥ್ ಅವ್ರು ಮಾಡ್ತಾ ಇದ್ದಾರೆ. ಎಸ್ ರಂಗನಾಥ್, ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಹೋ, ಜೋರಾಗಿದೆ ಹಸಿಮೆಣಸಿನ್ಕಾಯಿ ಖಾರ. ಹೌದು ಸರ್. ಬೆಂಡೆಕಾಯಿ ಹಾಕ್ತೀನಿ ಸರ್. ಹಾಕಿ ಸರ್. ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು. ಹೌದು ಸರ್. ಓಕೆ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸರ್. ಎಲ್ಲ ಒಟ್ಟಿಗೆ ಹಾಕ್ಬಿಡೋದಾ? ಹಾಂ, ಎಲ್ಲ ಒಟ್ಟಿಗೆ ಹಾಕೋದು ಸರ್. ಓಕೆ, ಕ್ಯಾಪ್ಸಿಕಮ್ಮು. ಓಹೋ, ಸ್ವಲ್ಪ ಅರಿಶಿನ ಹಾಕಿ ಸರ್. ಸ್ವಲ್ಪ ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸರ್. ಸಾಕಾ? ಆಮೇಲೆ
ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು. ಆಗಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಹೌದು. ನಾವು ರುಚಿ ನೋಡಿದ ಹೋಟ್ಲುಗಳಲ್ಲಿ ಸರ್ ಓಕೆ. ಸಾಮಾನ್ಯ ಎಲ್ಲ ಐಟಮ್ಸಿಗೂ ಉಪ್ಪು ತುಂಬ ಕಮ್ಮಿ ಹಾಕ್ತಾರೆ. ಹೌದು, ಉಪ್ಪು ಖಾರ ಕಡಿಮೆ ಸ್ವಲ್ಪ ಅವರು. ಹಾಂ, ನಾವು ಉಪ್ಪು ಹಾಕೊಳ್ಳೇಬೇಕು. ಹೌದು. ಆಲ್ಮೋಸ್ಟ್ ಆಲ್ ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ಸೇ. ನಮಗೆ 12 ದಿವಸದಲ್ಲಿ ಒಂದೇ ದಿವಸ South Indian ನಮ್ಮ ರಾ ರೈಸ್ ಸಿಕ್ಕಿತ್ತು. ಮಿಕ್ಕಿದ್ದೆಲ್ಲ ಬಾಸ್ಮತಿ ರೈಸ್. ಓ, ಇನ್ನೇನು ಬಿಡಿ. ಮೊಸರನ್ನಕ್ಕೂ ಅದೇನೆ, ಅನ್ನ ಮೊಸರು ಕಲ್ಸ್ಕೊಳ್ಳೋದಾದ್ರೂ ಅದೇನೆ, ಮೊಸರನ್ನೂ ಕೊಡೋದು ಅದರಲ್ಲೇನೆ. ಅವರು ಚೆನ್ನಾಗಿರ್ತಿತ್ತು ಸರ್, ಡಿಫ್ರೆಂಟಾಗಿ. ಹೌದು ಸರ್, ಯಾವಾಗಲೂ ಒಂದೊಂದು ಪ್ಲೇಸ್ಗಿಂತ ಒಂದೊಂದು ಪ್ಲೇಸ್ಗೆ ಅಡುಗೆಗಳು ಚೆನ್ನಾಗಿರುತ್ತೆ. ಅಂದರೆ ಎಂಜಾಯ್ ಮಾಡಬೇಕಷ್ಟೇ. ನಾನು ಖಾರನೇ ತಿನ್ನೋದು, ಸಿಹಿ ಇರುತ್ತೆ ನಾನು ತಿನ್ನಲ್ಲ, ಉಪ್ಪು ಕಡಿಮೆ ಇದೆ ನಾನು ತಿನ್ನಲ್ಲ, ಹೋದ್ಮೇಲೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಬಾಸುಮತಿ ಅಕ್ಕಿ ಇರೋದು ತಿನ್ನೋಕ್ಕಾಗಲ್ಲ, ನಂಗೆ ತಿನ್ನಂಗಾಗಲ್ಲ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಇವೆಲ್ಲ ಟೇಸ್ಟ್ಗಳು ಮಾಡಿದ್ರೆ ಎಲ್ಲ ಟ್ರಿಪ್ಗಳು ಹಾಳಾಗೋಗುತ್ತೆ. ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬಂದ್ವಿ ಸರ್. ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್, ಸ್ವಲ್ಪ ಉಪ್ಪು. ಟೊಮೆಟೊನ ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್, ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ. ಸ್ವಲ್ಪ ಗರಂ ಮಸಾಲೆ ಲೈಟಾಗಿ. ಇದೊಂದು ಐಟಮ್ಗೆ ಹೇಳಿ ಸರ್. ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕ್ತಾ ಇರಲಿಲ್ಲ ಅಲ್ಲಿ. ರವಿಯವರ ಗರಂ ಮಸಾಲ ಸಾಕು ಸರ್. ಅಲ್ಲಿ ಗುಜರಾತಲ್ಲಿ ಅಹಮದಾಬಾದಲ್ಲಿ ಹೇಳಿ ಸರ್. ಆರಾಧ್ಯ ಅಂತ ಹಾಂ ನಮ್ಮ ಬೆಂಗಳೂರಿನವರೇನೆ. ಓಕೆ. ಅವರು ಅಲ್ಲಿ ಹೋಟೆಲ್ ಮಹಾರಾಜ ಮತ್ತು ಉಡುಪಿ ಹೋಟೆಲ್ ಅಂತ ಮಾಡಿದ್ದಾರೆ. ಓಕೆ. ನಿಮ್ಮನ್ನು ತುಂಬ ಕೇಳಿದ್ರು. ಆರಾಧ್ಯ ಅವರೇ ನಮಸ್ಕಾರ, ಬರ್ತೀನಿ ಅಹಮದಾಬಾದಿಗೆ ಬಂದಾಗ. ಇಲ್ಲ, ನಿಮ್ಮ ಅಭಿಮಾನಿಗಳಲ್ಲೂ ಇದಾರಲ್ಲ ಸರ್. ಇದ್ದಾರೆ ಸರ್. ನಿಮ್ಮ ಕಾರ್ಯಕ್ರಮ ತಪ್ಪದೆ ನೋಡ್ತಾರಂತೆ. ವೆರಿ ಗುಡ್, ತುಂಬ ಸಂತೋಷ ಅವ್ರಿಗೆ. ನೆಕ್ಸ್ಟು ಸರ್, ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು. ಓಕೆ. ಕೊತ್ತಂಬರಿ ಸೊಪ್ಪು, ಸರ್ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಬೀಜಗಳು ಬಿದ್ದಿದ್ರೆ ತೆಗೆದುಬಿಡ್ತೀನಿ. ಅದೇನಾದ್ರು ಸಿಕ್ಬಿಟ್ರೆ ಯಾವ್ದಾದ್ರು ಬೀಜ ಬಾಯಿಗೆ ಮುಗಿದೋಯ್ತು ಕೈ. ಹಾಕಿ ಸರ್. ರೆಡಿ ಸರ್. ರೆಡಿನಾ? ಸಾಕಾ? ಸಾಕು ಸರ್. ಡ್ರೈ ಆಯಿತಾ? ಡ್ರೈ ಆಗಿದೆ. ಎಸ್ ಸರ್. ಅದ್ಭುತವಾದಂಥ ಬೇಂಡಿ ಫ್ರೈ. ಯಾವ ಸ್ಟೈಲ್ ಇದು? ಗುಜರಾತ್ ಇದರಲ್ಲಿ ರಾಜಸ್ಥಾನ್ 2 ಕಡೆನೂ ಮಾಡ್ತಾರೆ. ಗುಜರಾತು, ರಾಜಸ್ಥಾನಲ್ಲಿ ಇದೇ ಬೇಂಡಿ ಫ್ರೈ, ಇದೇ ಒಣ ಚಪಾತಿ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಚೆನ್ನಾಗಿರುತ್ತೆ. ಚಪಾತಿ ಚೆನ್ನಾಗಿರುತ್ತೆ ಅಲ್ಲಿ. ಹೌದು. ಸರ್, ಗುಜರಾತ್ ಹಾಗೂ ರಾಜಸ್ಥಾನಿ ಶೈಲಿಯ ಬೆಂಡಿ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟರ್ಸ್ ರಂಗನಾಥ್ ಅವರು ಬೆಂಡಿ ಫ್ರೈ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬೆಂಡಿ ಫ್ರೈ ಮಾಡ್ಕೊಳ್ಳಿ. ರಾಜಸ್ಥಾನ್ ಬೆಂಡಿ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಬೆಂಡೆಕಾಯಿ, ಕರಿಬೇವು, ದಪ್ಪ ಮೆಣಸಿನಕಾಯಿ, ಅರಿಶಿನ ಹಾಕಿ ಚೆನ್ನಾಗಿ ಹುರಿದು ಉಪ್ಪು, ಟೊಮ್ಯಾಟೊ, ಗರಂ ಮಸಾಲ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿದರೆ ರಾಜಸ್ಥಾನ್ ಸ್ಪೆಷಲ್ ಬೆಂಡಿ ಫ್ರೈ ರೆಡಿ ಟು ಟೇಸ್ಟ್. ಬೇಂಡಿ ಇದೆ, ಟೊಮೆಟೊ ಇದೆ, ಅದಕ್ಕೆ ಸರಿಯಾಗಿ ಕ್ಯಾಪ್ಸಿಕಮ್ ಇದೆ, ಉದ್ದವಾಗಿ ಹಾಕಿರುವಂಥ ಮೆಣಸಿನಕಾಯಿ ಇದೆ. ಇದನ್ನ ರೋಟಿ ಜೊತೆ ತಿನ್ನಬೇಕು, ಮಜಾ ನೋಡಬೇಕು. ಉಪ್ಪು ಕಡಿಮೆ ಗುಜರಾತಲ್ಲಿ ಅಂತ ನಮ್ಗೆ ಉಪ್ಪ ಕೊಟ್ಬಿಡ್ತೀರ. ಸ್ವಲ್ಪ ಉಪ್ಪು ಕೊಟ್ಟಿದ್ದೀನಿ. ಒಳ್ಳೆ ಒಂದು ಬೇಂಡಿ ಫ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ರುಚಿಯಾಗಿದೆ. ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಸ್ವಲ್ಪ ತಿಳಿ ಸಾರು ಮಾಡಿಕೊಂಡು ಪಲ್ಲಿ ಥರ ತಿನ್ಬೋದು, ಮೊಸರನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ದೋಸೆ ಗೀಸೆಗೆ ಚೆನ್ನಾಗಿರಲ್ಲ, ಇಷ್ಟ ಆಗಲ್ಲ. ಚಪಾತಿ ರೋಟಿಗೆಲ್ಲ ತುಂಬ ಸಖತ್ತಾಗಿರುತ್ತೆ. ಈ ಥರ ಒಳ್ಳೊಳ್ಳೆ ಅಡುಗೆ ಬೇಕು ಅಂದಾಗ ನಮ್ಮ RR ಕ್ಯಾಟರ್ಸ್ನ ರಂಗನಾಥ್ ಅವ್ರನ್ನ ಕೇಳ್ಬೋದು. ಒಳ್ಳೆ ಅಯ್ಯಂಗಾರರ ಅಡುಗೆಗಳು ಮಾಡಿ ಬಡಿಸ್ತಾರೆ. ಅಯ್ಯಂಗಾರ್ರೆ, ನಂಬರ್ ಹೇಳಿ ನಿಮ್ಮದು. 9793116666 ಫೋನ್ ಮಾಡಿ. ಅಯ್ಯಂಗಾರ್ರೆ ಸಿಗ್ತಾರೆ, ಬೇಕಾಗಿರೋ ಅಡುಗೆ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಅಯ್ಯಂಗಾರ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದ್ಭುತವಾದ ಬೆಂಡಿ ಫ್ರೈ ಎದೊಳಕ್ಕೆ ಆಗ್ತಾ ಇಲ್ಲ. ಪೂರ್ತಿ ತಿಂದೋಗ್ಬೇಕು ಅಂತ ಬಾಯೆಲ್ಲ ನೀರು ಸುರಿತಾ ಇದೆ. ಖಾಲಿ ಮಾಡಬೇಕು, ಅದಕ್ಕಿಂತ ಮೊದಲು ಕಾರ್ಯಕ್ರಮ ಮುಗಿಸ್ಬೇಕು. ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅದ್ಭುತವಾಗಿ ಮಾಡಿದ್ದಾರೆ.
ಬೆಂಡಿ ಫ್ರೈಯನ್ನು. ನೀವು ಮಾಡ್ಬೋದು ಅಡುಗೆನ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ಸುಚಿತಾ ಅವರು ಈವೆಂಟನ್ನು ಶುರು ಮಾಡಿದ್ದಾರೆ. ಸುಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಈವೆಂಟನ್ನು ಆರ್ಗನೈಸ್ ಮಾಡಿ ಕೊಡ್ತಾರೆ. 9731909496 ಈ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.